ರಾಜ್ಯದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. ದ್ವೇಷ ಭಾಷಣದ ಒಂದು ಮಸೂದೆ ಉಭಯ ಸದನಗಳಲ್ಲಿ ಅಂಗೀಕಾರವಾಗಿರುವಂತಹ ಆ ಮಸೂದೆ ಒಂದು ಕಾನೂನಾಗಿ ಜಾರಿಗೆ ಬರಬೇಕು ಅನ್ನೋದಾದರೆ ರಾಜ್ಯಪಾಲರ ಅಂಕಿತ ಬೇಕಾಗತ್ತೆ. ಕಾರಣ ಅವರು ರಾಜ್ಯದ ಪಾಲಕರು. ಏನೇ ಸದನಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ಅಂತಿಮ ಅಂಕಿತ ಅನ್ನೋದಿರುತ್ತಲ್ಲ, ಅದು ಶರ ಬರೆದಾಗೆ. ಆ ಮೂಲಕವೇ ಆ ನೀತಿ ನಿಯಮಗಳು, ಆ ಯೋಜನೆಗಳು, ಮಸೂದೆಗಳು ಕಾನೂನಾಗಿ ಜಾರಿಗೆ ಬರುವುದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ದ್ವೇಷ ಭಾಷಣದ ಮಸೂದೆ ಏನಿತ್ತು ಅದನ್ನು ಉಭಯ ಸದನಗಳಲ್ಲಿ ಅಂಗೀಕಾರ ಮಾಡಲಾಗುತ್ತೆ. ಫೈನಲ್ ಸಿಗ್ನೇಚರ್ಗೆ ರಾಜ್ಯಪಾಲರ ಬಳಿ ಕಳುಹಿಸಿದ ಸಂದರ್ಭದಲ್ಲಿ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಅವರು ಇದನ್ನು ನಿರಾಕರಿಸಿದ್ದಾರೆ. ಅವರು ನಿರಾಕರಿಸುವುದಕ್ಕೆ ಪ್ರಮುಖ ಕಾರಣಗಳಾದರೂ ಏನು, ಇದನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೇಗೆ ಪರಿಗಣಿಸಿದೆ, ಇನ್ನು ರಾಜ್ಯಪಾಲರು ಅಂದ ಸಂದರ್ಭದಲ್ಲಿ ರಾಜ್ಯಪಾಲರ ಈ ನಿರ್ಧಾರವನ್ನು ಪ್ರತಿಪಕ್ಷಗಳು BJP ಮತ್ತು JDS ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾವೆ, ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಬಟ್ ಈ ದ್ವೇಷ ಭಾಷಣದ ಮಸೂದೆ ಅಂದ ಸಂದರ್ಭದಲ್ಲಿ ಯಾವುದೇ ಪಕ್ಷ ಆಗಿರಲಿ ಅಥವಾ ಯಾರೇ ಆಗಿದ್ದರೂ ಕೂಡ ಕಟ್ಟುನಿಟ್ಟಿನ ಕ್ರಮ ಅನ್ನೋದಾಗಬೇಕು. ಆ ನಿಟ್ಟಿನಲ್ಲಿರುವಂತಹ ಮಸೂದೆ ಇದು ಕೇವಲ ಪ್ರತಿಪಕ್ಷಗಳಿಗೋ ಮತ್ಯಾರಿಗೋ ವಿರೋಧಿಗಳಿಗೋ ಮಾಡಿರುವಂತಹ ಮಸೂದೆ ಅಲ್ಲ. ಹಾಗಾಗಿ ಈ ಮಸೂದೆಯನ್ನು ಅಂಗೀಕರಿಸದೇ ಇರೋದಕ್ಕೆ ರಾಜ್ಯಪಾಲರು ಕೊಟ್ಟಂಥ ಕಾರಣಗಳ ಜೊತೆಗೆ ಇದು ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡೋದಾದರೆ, ಮಗದೊಮ್ಮೆ ರಾಜ್ಯಪಾಲರು ವರ್ಸಸ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ನಡುವಿನ ಅಂತರವನ್ನು ಇಲ್ಲಿ ಸ್ಪಷ್ಟವಾಗಿ ಕಾಣೋ ಹಾಗೆ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಆ ವಿಚಾರವನ್ನೇ ತಗೊಂಡು ನಾವು ಚರ್ಚೆ ಮಾಡಬೇಕಾಗಿದೆ. ನಾನು ಶ್ರೀ ಭಾಷಣಗಳು ಭಾಷಣವಾಗಿರಬೇಕು, ಅದು ಪ್ರಚೋದನೆಗೆ ಒಳಪಡಿಸಬಾರ್ದು. ಅದರಲ್ಲೂ ಪ್ರಮುಖವಾಗಿ ದ್ವೇಷ ಭಾಷಣ ಆಯಿತು ಅನ್ನೋದೇ ಆದರೆ ಅದು ಒಂದು ಸಮುದಾಯವನ್ನು ಅಥವಾ ಯುವ ಸಮೂಹವನ್ನು ಎತ್ತುಕಟ್ಟುವ ಸನ್ನಿವೇಶ ಎದುರಾಗುತ್ತೆ. ಇಂತಹ ಸಂದರ್ಭದಲ್ಲಿ ಅಂಥ ದ್ವೇಷ ಭಾಷಣಗಳನ್ನು ಹತ್ತಿಕ್ಕಬೇಕು. ಅದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಬಾರ್ದು. ಈ ನಿಟ್ಟಿನಲ್ಲಿ ಕರ್ನಾಟಕ ಕಾಂಗ್ರೆಸ್ ತೆಗೆದುಕೊಂಡಂಥ ಮಹತ್ವದ ನಿರ್ಧಾರ. ಆ ಸಂದರ್ಭದಲ್ಲಿ BJP ಹಾಗೂ JDS ಇದನ್ನು ಪ್ರಬಲವಾಗಿ ವಿರೋಧಿಸಿದ್ವು. ಇದು ಪ್ರತಿಪಕ್ಷಗಳನ್ನು ಹತ್ತಿಕ್ಕೋದಕ್ಕೆ ಮಾಡ್ತಿರುವಂತಹ ಕಾನೂನು ಅಂತ ಹೇಳಿದ್ರು. ಅದೇನೇ ಇದ್ರೂ ಕೂಡ ಈ ದ್ವೇಷ ಭಾಷಣದ ಮಸೂದೆ ಜಾರಿಯಾದರೆ, ಕಾನೂನು ಅಂತ ಬಂದರೆ ಅದು ಪ್ರತಿಯೊಬ್ಬರಿಗೂ ಕೂಡ, ಅದ್ಯಾರೋ ಕೇವಲ BJP ಮತ್ತು JDSಗಲ್ಲ ಅಥವಾ ಯಾವುದೋ ಸಂಘಟನೆಗಳ, ಇದು ಪ್ರತಿಯೊಬ್ಬರಿಗೂ ಕೂಡ ಕಾನೂನಾಗಿ ಬರೋದ್ರಿಂದಾಗಿ ಇಲ್ಲಿ BJP ಮತ್ತು JDSನ ವಾದಕ್ಕೆ ಅಂಥ ಕಿಮ್ಮತ್ತು ಅನ್ನೋದಿರಲಿಲ್ಲ. ಬಟ್ ಈಗ ರಾಜ್ಯಪಾಲರ ಅಂಕಿತಕ್ಕೆ ಹೋಗಿರುವಂಥ ಇಂಥ ಸಂದರ್ಭದಲ್ಲಿ ನೀವು ಗಮನಿಸಬಹುದು, ರಾಜ್ಯಪಾಲರು ಅದನ್ನು ನಿರಾಕರಿಸಿದ್ದಾರೆ. ಈಗ ರಾಜ್ಯಪಾಲರ ಸಂಪೂರ್ಣ ಸಹಕಾರ ಕರ್ನಾಟಕ ಕಾಂಗ್ರೆಸ್ಗಿಲ್ಲ ಅಂದ ಸಂದರ್ಭದಲ್ಲಿ ಇದು ರಾಷ್ಟ್ರಪತಿಗಳ ಅಂಗಳಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಯಾಕೆ ಏನು ಅಂತ ನಾನು ಹೇಳ್ತಾ ಹೋಗೋದಾದರೆ, ನೋಡಿ ಗಮನಿಸಿ, ರಾಜ್ಯಪಾಲರ ಬಗ್ಗೆ ನಮಗೆ ಅಸಮಾಧಾನ ಇದೆ. ರಾಜ್ಯಪಾಲರು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ, ರಾಜ್ಯದ ಪಾಲನೆಯ ದೃಷ್ಟಿಯಿಂದ ನಮಗೆ ಸಮಗ್ರವಾಗಿ ಅಥವಾ ಸಂಪೂರ್ಣವಾಗಿ ಯಾವುದೇ ರೀತಿಯ ಸಹಕಾರವನ್ನು ಕೊಡ್ತಿಲ್ಲ ಅಂಥೇಳಿ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರ ವಿರುದ್ಧ ದೂರು ಕೊಡುವಂಥ ಸನ್ನಿವೇಶಗಳು ಇದೆ. ಸೊ ಹಾಗಾಗಿ ಇದನ್ನು ನಾವು ಬಹಳ ಸೂಕ್ಷ್ಮವಾಗಿ ಪರಿಗಣಿಸಬೇಕಾಗತ್ತೆ. ಹೌದು, ಇದು ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ರಾಜ್ಯಪಾಲರು ವರ್ಸಸ್ ಕರ್ನಾಟಕ ಕಾಂಗ್ರೆಸ್ ಅನ್ನುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಹಾಗಂತ ರಾಜ್ಯಪಾಲರು ಸಹಿ ಹಾಕದೇ ಇರೋದಕ್ಕೆ ನಾನು ಹಾಕೋದಿಲ್ಲ ಅಂತ ಹೇಳಿ ಕಳಿಸಿಲ್ಲ. ಅದಕ್ಕೆ ಆದಂಥ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ನಾವು ನೋಡ್ತಾ ಹೋಗೋಣ. ಅದಕ್ಕೂ ಪೂರ್ವದಲ್ಲಿ ನಿಖಿಲ್ ಕುಮಾರಸ್ವಾಮಿ ಯುವ ನಾಯಕರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಭಾಷಣ ಈ ಒಂದು ಕಾಯ್ದೆಯನ್ನ ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ರಾಜ್ಯಪಾಲರ ಅಂಕಿತಕ್ಕೆ ಕಾದು ಕುಳಿತಿದ್ರು. ಎಲ್ಲೋ ಒಂದ್ ಕಡೆ ಆ ದ್ವೇಷ ಭಾಷಣದಲ್ಲಿ ಒಂದಷ್ಟು ಪ್ರಮುಖವಾದಂತ ಅಂಶಗಳು, ಆ ಕ್ಲಾಸಸ್ನ ನಾವು ಓದ್ತಕ್ಕಂಥದ್ದಾದ್ರೆ ಬಹುಶಃ ಇದ್ರ ಬಗ್ಗೆ ನಾನು ವಿಸ್ತಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಮಾತನಾಡಿದ್ದೇನೆ. ಇದು ಒಂದ್ ಕಡೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಕಟ್ಟಾಕ್ತಕ್ಕಂಥದ್ದು, ಮತ್ತೊಂದ್ ಕಡೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷಗಳಿಗೆ ಇರ್ತಕ್ಕಂಥ ಒಂದು ಹಕ್ಕನ್ನ ಸದೆ ಬಡಿತಕ್ಕಂಥ ಒಂದು ಪ್ರಯತ್ನಕ್ಕೆ ಏನು ಯತ್ನಿಸಿದ್ರು, ಆ ಕ್ಲಾಸ್ಗಳಲ್ಲಿ ಇರ್ತಕ್ಕಂಥ ಅಂಶಗಳು ಸಂಪೂರ್ಣವಾಗಿ ನಾನು ಪ್ರೆಸ್ ಮೀಟ್ ನ ಕರೆದು ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಮಾರಕವಾದಂತ ಒಂದು ದ್ವೇಷ ಭಾಷಣದ ಒಂದು ಮಸೂದೆ ಆಗ್ತಾ ಇತ್ತು, ಇದನ್ನೇನಾರು ಜಾರಿಗೊಳಿಸಿದ್ರೆ. ಹಾಗಾಗಿ ಇವತ್ತು ರಾಜ್ಯಪಾಲರು ಇವೆಲ್ಲ ಅಂಶಗಳನ್ನು ಕೂಡ ಗಮನಿಸಿ ಒಳ್ಳೆಯ ಒಂದು ತೀರ್ಮಾನ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ವಾಗತ ಕೋರ್ತೇವೆ.
ಗಮನಿಸಿದ್ರಿ. ಈಗ ರಾಜ್ಯಪಾಲರು ಹಾಗೆ ಸಹಿ ಹಾಕದೇ ಇರೋದಕ್ಕೂ ಆಗೋದಿಲ್ಲ ಅಲ್ವಾ? ಸೊ ಹಾಗಾದರೆ ಯಾವ ಕಾರಣವನ್ನು ಕೊಟ್ಟು ರಾಜ್ಯಪಾಲರು ನಾನು ಸಹಿ ಹಾಕೋದಿಲ್ಲ ಅಂತ ಹೇಳಿರ್ತಾರೆ? ಆ ಕಾರಣಗಳನ್ನು ಒಂದ್ಸತಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಆ ದ್ವೇಷ ಭಾಷಣದ ವ್ಯಾಖ್ಯಾನ ಏನಿದೆ ಅದೇ ಅಸ್ಪಷ್ಟ ಅಂತ ಹೇಳಿದ್ದಾರೆ. ಐ ನೀಡ್ ಅ ಕ್ಲಾರಿಟಿ. ನಾನು ಸೈನ್ ಹಾಕಬೇಕು ಅನ್ನೋದಾದರೆ ಅಥವಾ ನನ್ನ ಅಪ್ರೂವಲ್ ಅನುಮತಿ ಸಿಗಬೇಕು ಅನ್ನೋದಾದರೆ ಗಿವ್ ಸಮ್ ಕ್ಲಾರಿಟಿ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅರ್ಥಪೂರ್ಣ ಸಮಾಲೋಚನೆ ಮಾಡದೆ ಅಂಗೀಕಾರ ಅಂದರೆ ಸದನದಲ್ಲಿ ಉಭಯ ಸದನಗಳಲ್ಲಿ ಇದು ಅಂಗೀಕಾರ ಆಗಿದೆ ಅನ್ನೋದಾದರೆ ಸರಿಯಾದಂಥ ಚರ್ಚೆ ಮಾಡಿ ಫೈನಲ್ ಡಿಸಿಷನ್ ತಗೋಬೇಕಿತ್ತಲ್ಲ, ಅದು ಆಗಿಲ್ಲ ಅಂತ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಸೂದೆ ಸಂಬಂಧ ಕೆಲವು ಕಾನೂನು ತೊಡಕುಗಳಿದ್ದಾವೆ ನೋಡಿ. ದ್ವೇಷ ಭಾಷಣ ಅಂದ ಸಂದರ್ಭದಲ್ಲಿ ಇದು ಕಾನೂನಾಗಿ ಅಂದರೆ ಮಸೂದೆ ಕಾನೂನಾಗಿ ಬರಬೇಕು ಅನ್ನೋದಾದರೆ ಅಲ್ಲಿರುವಂಥ ಕೆಲವೊಂದು ಗ್ಲಿಚಸ್ಸನ್ನು ನಾವು ಗಮನಿಸ್ತಾ ಹೋಗೋದಾದರೆ ದ್ವೇಷ ಭಾಷಣಕ್ಕೆ ಈಗಾಗಲೇ ಕಾನೂನುಗಳಿದ್ದಾವೆ, ಅದನ್ನು ವಿಶೇಷವಾಗಿ ಯಾಕೆ ಪರಿಗಣಿಸಿ ಈಗ ಮಸೂದೆ ರೂಪದಲ್ಲಿ ಕಾನೂನಾಗಿ ತರಬೇಕು? ಆ ರೀತಿಯ ಒಂದು ಅರ್ಥದ ಕೆಲವೊಂದು ಕ್ಲಾರಿಟಿ. ಇನ್ನು ಮಿತಿ ಮೀರಿದ ಮತ್ತು ಭಯಾನಕ ಪರಿಣಾಮಗಳನ್ನು ಇದು ಬೀರುತ್ತೆ ಅಂತ ಹೇಳಿ. ಇನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಫ್ಕೋರ್ಸ್ ಸಂವಿಧಾನ ಕೊಟ್ಟಿರುವಂಥ ಹಕ್ಕು ಅದು. ಇನ್ನು ಮೂಲಭೂತ ಹಕ್ಕನ್ನು ಕಸಿಯುವಂತಹ ಮುನ್ಸೂಚನೆ ಕೊಡ್ತಾ ಇದೆ ಈ ಮಸೂದೆ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ಈ ಮಸೂದೆಯು ಉದ್ದೇಶಕ್ಕಿಂತ ಪರಿಣಾಮಕ್ಕೆ ಆದ್ಯತೆಯನ್ನು ನೀಡುತ್ತೆ. ನಿಮ್ಮ ಉದ್ದೇಶ ಕಂಪ್ಲೀಟ್ಲಿ ಅಗ್ರಿ. ಹೌದು, ದ್ವೇಷ ಭಾಷಣ ಅನ್ನೋದು ಆಗಬಾರ್ದು, ಯುವ ಸಮೂಹವನ್ನು ಯಾರೂ ಎತ್ತಕಟ್ಟಬಾರ್ದು. ಆದರೆ ನಿಮ್ಮ ಉದ್ದೇಶಕ್ಕಿಂತ ಅದರ ಪರಿಣಾಮ ಇದೆಯಲ್ಲ, ಅದು ನನಗೆ ಸ್ವಲ್ಪ ಜಾಸ್ತಿ ತಕಡಿಲ್ ತೂಕುವ ಕಾಣಿಸ್ತಾ ಇದೆ ಅಂತ. ರೈಟ್, ಸತ್ಯವನ್ನು ಮಾತಾಡಿದ್ರೂ ಕೂಡ, ಬೌದ್ಧಿಕ ಟೀಕೆ ಮಾಡಿದ್ರೂ ಕೂಡ ಬಂಧಿಸಬಹುದಾಗಿದೆ. ಹೀಗೆ ಹಲವು ವಿಚಾರಗಳನ್ನು ರಾಜ್ಯಪಾಲರು ಪ್ರಸ್ತಾಪ ಮಾಡಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ಈ ಒಂದು ರಾಜ್ಯಪಾಲರ ನಡೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗಾಗಲೇ ಅಸಮಾಧಾನವನ್ನು ಹೊರಹಾಕಿದೆ. ಆದರೆ ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ಈಗ ರಾಜ್ಯಪಾಲರು ಮತ್ತು ಕರ್ನಾಟಕ ಕಾಂಗ್ರೆಸ್ ಅಂದಾಗ ತಾಳಮೇಳ ಸರಿ ಬರ್ತಿಲ್ಲ ಅನ್ನೋದು ವಿಸಿಬಲ್ ಆಗಿರೋದ್ರಿಂದಾಗಿ ತಮಗೆ ಅಸಮಾಧಾನ ಇದೆ ಅಂತ ಹೇಳಿ ಏನಾದರೂ ಕರ್ನಾಟಕ ಕಾಂಗ್ರೆಸ್ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಒಂದು ಪತ್ರವನ್ನು ರಾಷ್ಟ್ರಪತಿಗಳಿಗೆ ರವಾನೆ ಮಾಡುವಂಥ ಸಾಧ್ಯತೆಯನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಸಂಪೂರ್ಣ ಸಹಕಾರ ಅನ್ನೋದು ಬೇಕಾಗತ್ತೆ. ಹಾಗಂತ ಕರ್ನಾಟಕ ಕಾಂಗ್ರೆಸ್ ಮಾಡ್ತಿರೋದೆಲ್ಲ ಸರಿ ಅಂತಲ್ಲ, ಆದರೆ ಅಲ್ಲಿ ಸರಿಯಾದಂಥ ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ರೆ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ, ಜನಸಾಮಾನ್ಯರ ಹಿತದೃಷ್ಟಿಯಿಂದ ಯಾವುದೂ ಕೂಡ ಸರಿ ಬರೋದಿಲ್ಲ. ಹಾಗಾಗಿ ಮುಂದಿನ ಕಾಂಗ್ರೆಸ್ನ ನಡೆಯನ್ನು ಕೂಡ ಗಮನಿಸಬೇಕಾಗತ್ತೆ. ರಾಜ್ಯಪಾಲರ ಮುಂದಿನ ಅವಕಾಶಗಳನ್ನು ಕೂಡ ನಾವು ನೋಡಬೇಕಾಗತ್ತೆ. ಇದರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂಥ ಲೋಹಿತ್ ಅವರಿದ್ದಾರೆ, ನಮಸ್ಕಾರ. ಇನ್ನು JDS ವಕ್ತಾರರು ನಾಗೇಂದ್ರ ಅವರಿದ್ದಾರೆ, ನಮಸ್ಕಾರ. ರೈಟ್, ಲೋಹಿತ್ ಅವರೇ, ನೀವು ಹೇಳಬೇಕು, ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿಬಿಟ್ಟಿದೆ. ದ್ವೇಷ ಭಾಷಣ ಅಂದಾಗ ಅದು BJPಗೆ, JDSಗೆ, ಅದು ಯಾವುದೋ ಸಂಘಟನೆಗಳಿಗಲ್ಲ. ಮುಂದೊಂದು ದಿವಸ ಪ್ರತಿಪಕ್ಷದ ಸ್ಥಾನದಲ್ಲಿ ಕಾಂಗ್ರೆಸ್ ನಿಂತುಕೊಂಡ್ರು ಕೂಡ ಲೋಹಿತ್ ಅವರೇ, ಅದು ಅವ್ರಿಗೂ ಕೂಡ ಅಪ್ಲೈ ಆಗುತ್ತೆ ಅನ್ನೋದೇ. ಆದರೆ ನಿಮಗೆ ಇದರ ಲೋಪ ಏನು ಕಾಣಿಸ್ತಿದೆ? ರಾಜ್ಯಪಾಲರು ಯಾಕೆ ಸಹಿ ಹಾಕಿಲ್ಲ ಅಂತ ಅನ್ಸುತ್ತೆ? ಮೇಡಮ್, ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆಮೇಲೆ ವಾಕ್ ಸ್ವಾತಂತ್ರ್ಯ, ಇವತ್ತು ಪ್ರಜಾಪ್ರಭುತ್ವ ಸಂವಿಧಾನದ ಭಾರತದಲ್ಲಿ ಇದು ಮೂಲಭೂತ ಒಂದು ಹಕ್ಕು. ಇದು ಯಾವುದೇ ಒಂದು ನಾಗರಿಕ ಸಮಾಜದಲ್ಲಿ ಆ ನಾಗರಿಕನಿಗೆ ಇರೋಂಥ ಮೂಲಭೂತ ಹಕ್ಕು. ಇದು ಎಲ್ಲ ಭಾರತೀಯನಿಗೂ ಸಿಕ್ಕಿರೋಂಥ ಸಂವಿಧಾನಕವಾದಂಥ ಒಂದು ಹಕ್ಕಿರೋದ್ರಿಂದ ಈ ಒಂದು ಮೂಲಭೂತ ಹಕ್ಕಿಗೆ ಧಕ್ಕೆ ಆಗ್ತಿರೋ ಅಂತ ಒಂದು ಕಾಯ್ದೆ ಇದು ಸುದೀರ್ಘವಾಗಿ ಕಾಂಗ್ರೆಸ್ ಅವರು 50-60 ವರ್ಷದ ಮೇಲ್ಪಟ್ಟು ಆಳಿದ್ರು ಸಹ ಇವತ್ತು ಕೇಂದ್ರದಲ್ಲಿ ಇದನ್ನ ನಿಯಂತ್ರಣ ಮಾಡುವಂಥದ್ದು ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತೆ ವಾಕ್ ಸ್ವಾತಂತ್ರ್ಯ ನಿಯಂತ್ರಣ ಮಾಡೋದಕ್ಕೆ ಆಲ್ರೆಡಿ BNSS ಕಾಯ್ದೆಗಳಿದೆ. 295A ಮತ್ತೆ 153A ಕಾಯ್ದೆ ಇದೆ. ಸೊ ಅದು ದೇಶದಲ್ಲಿ ಒಂದು ಸಾಮರಸ್ಯ ಮತ್ತೆ ಜೊತೆನಲ್ಲಿ ಯಾವುದೇ ಸಂಘರ್ಷ ಇಲ್ಲದ ರೀತಿಯಲ್ಲಿ ಒಂದು ಕಾನೂನು ಮೂಲಕ ಅದನ್ನೆಲ್ಲ ರಾಜ್ಯ ಸರ್ಕಾರಗಳು ಅನುಸರಿಸ್ಕೊಂಡು ಬರ್ತಾ ಇದೆ. ಬಟ್ ಆಗಿದ್ದು ಸಹ ಮತ್ತೆ ಒಂದೇ ಮೇಡಮ್, ಇವತ್ತು ಈಗ ಕರ್ನಾಟಕ ರಾಜ್ಯ ಬಿಟ್ಟು ಇವತ್ತು ಯಾವುದೇ ರಾಜ್ಯದಲ್ಲೂ ಸಹ ಈ ರೀತಿ ದ್ವೇಷ ಭಾಷಣದ ವಿರುದ್ಧ ಕಠಿಣವಾದಂತ ಬಿಲ್ ತಂದಿಲ್ಲ. ಅದ್ರದ್ದು ಏನಾಗಿದೆ, ಈ ಒಂದು ಬಿಲ್ ಏನ್ ತಂದಿಲ್ಲ, ಬಿಲ್ನ ನಾವು ವಿಚಾರ ವಿನಿಮಯ ಮಾಡ್ಕೋಬೇಕಾಗತ್ತೆ. ಆ ಬಿಲ್ ನಲ್ಲಿ ಇರೋಂಥದ್ದು ಇದೆಯಲ್ಲ ಸಂಪೂರ್ಣವಾಗಿ ಕಾನೂನು ಬಾಹಿರ ಮತ್ತೆ ಅಸಂವಿಧಾನಿಕವಾಗಿದೆ. ಇದು ಏನಾಗಿದೆ, ಏನು ಒಬ್ಬ ಮನುಷ್ಯನ ಒಂದು ನಾಗರಿಕನ ಹಕ್ಕಿದೆಯಲ್ಲ ಅದಕ್ಕೆ ಚ್ಯುತಿ ಬರ್ತಾ ಇದೆ. ಒಂದು ಯಾವುದೇ ರೀತಿಯಲ್ಲೂ ಸಹ ಅವರ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಥವಾ ಅವರ ಅಭಿಪ್ರಾಯನ ಮಂಡನೆ ಮಾಡೋದಕ್ಕೆ ಪರ ಆಗಲಿ ವಿರೋಧ ಆಗಲಿ ಯಾವುದೇ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಸೊ ಈ ಕಾನೂನು ಏನು ಹೇಳುತ್ತೆ, ಇದು ಸುಪ್ರೀಂ ಕೋರ್ಟ್ ಸಹ ಸಾಕಷ್ಟು ಒಂದು ಉಲ್ಲೇಖ ಮಾಡಿದೆ. ಸಾಕಷ್ಟು ವಿವಿಧ ಇದರಲ್ಲಿ ಕೇಸ್ಗಳಲ್ಲಿ ಅತ್ಯಂತ ಕಡಿಮೆ ಸರಳತೆ ಇರೋಂಥ ಒಂದು ಕಾನೂನ ಸಹ ರಚನೆ ಆಗಬೇಕು. ಯಾಕಂದ್ರೆ ಎಲ್ಲರಿಗೂ ಸಹ ಮುಕ್ತವಾಗಿ ಅವಕಾಶ ಕೊಡಬೇಕು, ಚರ್ಚೆ ಆಗಬೇಕು ಅಂತೇಳಿ. ಬಟ್
ಈ ಕಾನೂನಲ್ಲಿ ಕರ್ನಾಟಕ ರಾಜ್ಯ ತಂದಿರೋ ಅಂತ 2025 ದ್ವೇಷ ಭಾಷಣದ ವಿಧೇಯಕದಲ್ಲಿ ಏನು ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿನಲ್ಲಿ ಮಂಡನೆ ಆಯಿತು ಉಭಯ ಸದನಗಳಲ್ಲಿ, ಅಲ್ಲಿಂದ ನಮ್ಮ ರಾಜ್ಯಪಾಲರಿಗೆ ಅಂಕಿತಕ್ಕೆ ವರ್ಗಾವಣೆ ಮಾಡಿದ್ರು. ಅಲ್ಲಿಗೆ ರಾಷ್ಟ್ರಪತಿಗಳಿಗೆ ಪರಾಮರ್ಶೆಗೆ ರಾಷ್ಟ್ರಪತಿಗಳಿಗೆ ನಮ್ಮ ತಾವರ್ಚಂದ್ ಗೆಹ್ಲೋಟ್ ಜಿ ಅವರು ಗೌರವಾನ್ವಿತ ರಾಜ್ಯಪಾಲರು ವರ್ಗಾವಣೆ ಮಾಡಿದ್ದಾರೆ. ಯಾಕೆ ಅಂದ್ರೆ ಸಾಂವಿಧಾನಿಕವಾದಂಥ ಬಿಕ್ಕಟ್ಟು ಎದುರಾಗಿದೆ. ಏನಕ್ಕೆ ಬಿಕ್ಕಟ್ಟು ಎದುರಾಗಿದೆ? ಅವ್ರು 29 ಪ್ರಶ್ನೆಗಳು ಅವರಿಗೆ ಇರೋ ಅಂತ ಒಂದು ಅನುಮಾನನ ವ್ಯಕ್ತಪಡಿಸಿದ್ದಾರೆ ಯಾರು ತಾವರ್ಚಂದ್ ಗೆಹ್ಲೋಟ್ ಅವರು. ಒಂದು ಮೇಡಮ್, ಇದು ಯಾವ ರೀತಿ ಈ ಕಾಯ್ದೆನಲ್ಲಿ, ದ್ವೇಷ ಭಾಷಣ ಕಾಯ್ದೆಯಲ್ಲಿ ಏನಾದರೂ ತಪ್ಪಿತಸ್ಥರು ಇದ್ರೆ ಯಾವುದೇ ರೀತಿ ನೋಟಿಸ್ ಕೊಡ್ದಲೆ ಕಾಗ್ನಿಸಿಬಲ್ ಅಫೆನ್ಸ್ ಅಂತ ಅಥವಾ ನಾನ್ ಬೇಲೇಬಲ್ ಅಫೆನ್ಸ್ ಅಂತ ಹೇಳಿ ಪರಿಗಣಿಸಿ ಅವ್ರನ್ನ ಜೈಲಿಗೆ ಹಾಕ್ಬೋದು ಅಥವಾ ವಿಚಾರಣೆಗೆ ಒಳಪಡಿಸ್ಬೋದು. ಅದು ಪ್ರೂವ್ ಆಯಿತು ಅಂತಂದ್ರೆ 1 ರಿಂದ 10 ವರ್ಷ ತನಕ ಜೈಲು ಮತ್ತೆ 1 ಲಕ್ಷ ತನಕ ದಂಡ. ಆಮೇಲೆ ಜೊತೆನಲ್ಲಿ ಇದು ಸಂಪೂರ್ಣವಾಗಿ ಇದು ದುರ್ಬಳಕೆ ಆಗಂತ ಸಾಧ್ಯತೆ. ಆ ರಾಜ್ಯ ಸರ್ಕಾರ ಯಾವುದಿರುತ್ತೆ, ಇವತ್ತು ನೀವೊಂದು ಪ್ರಾರಂಭದಲ್ಲಿ ಹೇಳಿದ್ರಿ ನಾಳೆ ನಿಮ್ಮ ಸರ್ಕಾರ ಬರ್ಬೋದು, ಅವಾಗ ನಿಮಗೂ ಇದು ಯಾರಿಗೆ ಎವ್ರಿ ಒನ್ ಅಂತೇಳಿ. ಬಟ್ ಯಾವುದೋ ಒಂದು ಆಡಳಿತ ಅಥವಾ ಅಧಿಕಾರದ ವರ್ಗ ಅಥವಾ ಒಂದು ವ್ಯವಸ್ಥೆ ಒಂದು ಮುಗ್ಧ ಜನರಿಗೆ ಇವತ್ತು ತೊಂದರೆ ಆಗೋ ಒಂದು ಸಂಭವ ಇದೆ. ಆ ದೃಷ್ಟಿಯಿಂದ ಇವತ್ತು ಆ ರೀತಿ ಆಗಬಾರ್ದು ಅನ್ನೋದಕ್ಕೆ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿಯ ಒಂದು ಇವತ್ತೇನು ಜನಗಳು ಇವತ್ತು ಅವ್ರನ್ನ ಒಂದು ಭಾವನೆ ಅರ್ಥ ಮಾಡ್ಕೊಂಡು ಇವತ್ತು ನಾವು ಹಲವಾರು ಒಂದು ಮನವಿನೂ ಸಹ ರಾಜ್ಯಪಾಲರಿಗೆ ಇದನ್ನು ಅನುಮೋದನೆ ಮಾಡಿಬಿಡಿ ಅಂತಲೂ ಸಹ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಇವತ್ತು ನಾವು ಒಬ್ಬರೇ ಅಲ್ಲ, ವಿವಿಧ 40 ಸಂಘಟನೆಗಳು ಇವತ್ತು ರಾಜ್ಯಪಾಲರಿಗೆ, ಸಂಘ ಸಂಸ್ಥೆಗಳು ಹೋಗಿ ಬೇಡಿಕೆ ಸಲ್ಲಿಸಿದೆ. ಈ ರೀತಿ ದಯವಿಟ್ಟು ಇದು ಅಸಂವಿಧಾನಿಕವಾಗಿದೆ, ಇದನ್ನ ಪರಿಗಣಿಸಬೇಡಿ, ಇದನ್ನು ಅನುಮೋದನೆ ಮಾಡಬೇಡಿ, ಅಂಕಿತ ಹಾಕಬೇಡಿ ಅಂತೇಳಿ. ಈ ದೃಷ್ಟಿಯಿಂದ ಅವರು ಸಂಪೂರ್ಣವಾಗಿ ಇದು ನೋಡಿ, ಕಳೆದ ಅಧಿವೇಶನದಲ್ಲಿ 25 ರಿಂದ 28 ಒಂದು ಕಾಯ್ದೆ ವಿಧೇಯಕಗಳು ಅನುಮೋದನೆಗೆ ಕಳಿಸಿದ್ರು ಯಾರಿಗೆ, ರಾಜ್ಯಪಾಲರ ಹತ್ರ ಕರ್ನಾಟಕ ಸರ್ಕಾರ. ಅದರಲ್ಲಿ 2 ಬಿಲ್ಲು ವಾಪಸ್ ಕಳಿಸಿರೋದು ಮೇಡಮ್. 3-4 ದಿನ ಆದ ತಕ್ಷಣ ಒಳ ಮೀಸಲಾತಿನೂ ಸಹ ಅದು ಅಸಂವಿಧಾನಿಕವಾಗಿದೆ, ಕಾನೂನು ಬಾಹಿರವಾಗಿದೆ, ಅದು ಅವೈಜ್ಞಾನಿಕವಾಗಿದೆ ಅಂತೇಳಿ ಅದನ್ನ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನ ವ್ಯಾಪ್ತಿ ಮೀರಿದೆ ಇವರ ಒಂದು ಕಾಯ್ದೆ ಅಂತ ಹೇಳಿ, ವಿಧೇಯಕ ಅಂತ ಹೇಳಿ ಅದನ್ನು ವಾಪಸ್ ಕಳಿಸಿದ್ರು ಯಾರಿಗೆ, ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ರು ರಾಜ್ಯಪಾಲ. ಆದ್ರೆ ಇದನ್ನ ಇನ್ನೂ ಹೆಚ್ಚಿನ ಒಂದು ಅಧ್ಯಯನ ಮಾಡಿದ್ದಾರೆ ಯಾರು, ಕೂಲಂಕುಷವಾಗಿ ರಾಜ್ಯಪಾಲರು, ಗೌರವಾನ್ವಿತ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಜಿ ಅವರು ಅಧ್ಯಯನ ಮಾಡಿ ಇದನ್ನ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಬರಿತ್ತು, ಮತ್ತೆ ನೀವು ಸ್ಪಷ್ಟೀಕರಣ ಕೊಡಿ ಅಂತೇಳಿ. ಬಟ್ ಅವರಿಗೆ ಮೇಲ್ನೋಟಕ್ಕೆ ಅನಿಸ್ತು ಇದು ಸಂಪೂರ್ಣವಾಗಿ ಇದು ದುರುದ್ದೇಶದಿಂದ ಕೂಡಿದೆ ಅಂತ ಹೇಳಿ. ಆ ದೃಷ್ಟಿಯಿಂದ ಇದನ್ನ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ ಮೇಡಮ್. ಓಕೆ, ನಾಗೇಂದ್ರ ಅವರೇ ನೀವು ಹೇಳಬೇಕು, ಇದು ರಾಜ್ಯಪಾಲರು ವರ್ಸಸ್ ಸರ್ಕಾರದ ನಡುವಿನ ಸಂಘರ್ಷದ ಒಂದು ಭಾಗನ ಅಥವಾ ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯಪಾಲರು ತೆಗೆದುಕೊಂಡಿರುವಂಥ ನಿರ್ಧಾರನ? ಇದು ಇವತ್ತು ಕಾಂಗ್ರೆಸ್ ಮಾಡ್ತಾ ಇರೋದು ಒಂದು ದ್ರೋಹನ. ಇವತ್ತು ರಾಜ್ಯಪಾಲರು ರಾಜ್ಯದ ಕನ್ನಡಿಗರನ್ನ ಕಾಪಾಡುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಅವ್ರ ಟೇಬಲ್ಗೆ ಹೋಗಿದೆಯಲ್ಲ, ಸೂಕ್ಷ್ಮವಾದ ವಿಚಾರ ಇದು. ಇವತ್ತು ಮಾತಿನ ಸ್ವತಂತ್ರ ಉಳಿದ್ರೆ ಮಾತ್ರ ಈ ಪ್ರಜಾಪ್ರಭುತ್ವ ಉಳಿಯುತ್ತೆ. ಮಾತಾಡೋ ಶಕ್ತಿನೇ ಇಲ್ಲಾಂದರೆ ಪ್ರಜಾಪ್ರಭುತ್ವ ಎಲ್ಲಿ ಉಳಿಯುತ್ತೆ? ಹೋರಾಟಕ್ಕೆ ಬೇಕಾಗಿರೋದೇ ಮಾತು. ಹೋರಾಟದಲ್ಲಿ ನಾವು ಸರ್ಕಾರದ ವಿರುದ್ಧನೇ ಮಾತಾಡಬೇಕಾಗುತ್ತೆ. ಸರ್ಕಾರ ಮಾಡ್ತಾ ಇರೋಂಥ ಲೋಪದೋಷಗಳನ್ನ ನಾವು ಕೂಗಿ ಹೇಳ್ಬೇಕಾಗುತ್ತೆ. ಪ್ರತಿ ಮಾತನ್ನು ಕೂಡ ನೀವು ದ್ವೇಷ ಭಾಷಣ ಅಂತ ನೀವು ತಗೊಂಡೋಗ್ತಾ ಇದ್ರೆ, ಈಗಾಗಲೇ BNS ಕಾಯ್ದೆಯಲ್ಲಿ ಹಲವಾರು ರೀತಿಯ ಕಾನೂನುಗಳಿದೆ. ಇವತ್ತು ನೀವು ನೋಡಿರ್ಬೋದು, ಟ್ರಾಫಿಕ್ ಒಂದು ಬೆಲ್ಟ್ ಹಾಕಿಲ್ಲ ಅಂದ್ರೆ ಅದಕ್ಕೊಂದು ಕಾನೂನಿದೆ, ಮೊಬೈಲಲ್ಲಿ ಮಾತಾಡಿದ್ರೆ ಒಂದು ಕಾನೂನಿದೆ, ಸಿಗ್ನಲ್ ಜಂಪ್ ಆದರೆ ಒಂದು ಕಾನೂನಿದೆ, ಮತ್ತೆ ವ್ಯಕ್ತಿ ಜೊತೆ ಜಗಳ ಆಡಿದ್ರೆ ಒಂದು ಕಾನೂನಿದೆ, ವ್ಯಕ್ತಿ ಪರನಿಂದನೆಗಳು ಮಾಡಿದ್ರೆ ಜಗಳ ಇದೆ, ಮೊಬೈಲಲ್ಲಿ ಏನಾದರೂ ವ್ಯಕ್ತಿನ ಬೈದೆ ಕೂಡ ಕಾನೂನಿದೆ, ಇವತ್ತು ಶಿಕ್ಷೆ ಆಗುತ್ತೆ. ಇವತ್ತು ಅಂಧಕಾಲದಲ್ಲಿ ಮೊಬೈಲ್ಗಳಿರಲಿಲ್ಲ, ಎಲೆಕ್ಟ್ರಾನಿಕ್ ವಸ್ತುಗಳಿಲ್ಲ. ಆದರೆ ಇವತ್ತು ಡೆವಲಪ್ಮೆಂಟ್ ಆಗಿ ಈಗ ಆ ಕಾನೂನು ಬಂದಿದೆ. ಮೊಬೈಲಲ್ಲಿ ಯಾರಿಗಾದ್ರೂ ಬೈದರೆ ಕೂಡ ಅದನ್ನು ನಾವು ಪರಿಗಣಿಸಿ ಅದನ್ನು ಏನು FSL ರಿಪೋರ್ಟ್ ಅದ್ರಲ್ಲಿ ಪ್ರೂವ್ ಆಯ್ತು ಅಂದರೆ ಅದು ಶಿಕ್ಷೆ ಇದೆ. ಈ ರೀತಿಯಾದ ಕಾಯ್ದೆಗಳು, ಕಠಿಣವಾದ ಕಾಯ್ದೆಗಳು ನಮ್ಮ ದೇಶದಲ್ಲಿ ನೆಲದ ಭೂಮಿಯಲ್ಲಿ ಹುಟ್ಟಿದವೆ. ಇವರು ಹೊಸದಾಗಿ ಏನು ಸೃಷ್ಟಿ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಇವರು ಅಸಹಾಯಕತೆಯನ್ನ, ರಾಜ್ಯದ ಶೂನ್ಯ ಅಭಿವೃದ್ಧಿನ ಇವತ್ತು ಜನಗಳು ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ದಾರೆ, ಎಲೆಕ್ಟ್ರಾನಿಕ್ ಮೀಡಿಯಾಗಳು ಕೇಳ್ತಾ ಇದ್ದಾರೆ, ವಿರೋಧ ಪಕ್ಷಗಳು ಕೇಳ್ತಾ ಇದ್ದಾರೆ, ಕನ್ನಡ ನಾಡಿನ ಹೋರಾಟಗಾರರು ಕೇಳ್ತಾ ಇದ್ದಾರೆ. ಪ್ರತಿ ಒಂದು ಜಾಗದಲ್ಲೂ ಇವರ ಒಂದು ಅಭದ್ರತೆ ಆಗಿದೆ. ಇವತ್ತು ಮಹಿಳೆಯರಿಗೆ ಸುರಕ್ಷಣೆ ಇಲ್ಲ. ಇವತ್ತು ರಾಜ್ಯದಲ್ಲಿ ಇವತ್ತು ಬ್ಯಾಂಕ್ ದರೋಡೆಗಳಾಗ್ತಾ ಇದ್ದಾವೆ. ಇವತ್ತು ಕೇಳುವ ಮನೋಭಾವವನ್ನ, ಹೌದು, ಕೇಳುವ ಆಕ್ರೋಶವನ್ನ ಹತ್ತಿಕ್ಕೋ ಪರಿ. ಹೌದು, ಕೇಳಂಗೆ ಇಲ್ಲ. ಈಗ ಹಿಟ್ಲರ್ ಸರ್ಕಾರ ನೀವು ಯಾವುದೇ ನಾವು ಮಾಡೋದೇ ಸರಿ. ಇವತ್ತು ಬ್ಯಾಂಕ್ ದರೋಡೆ ಆಯ್ತು, ಅದ್ರ ಬಗ್ಗೆ ಮಾತಾಡಬಾರ್ದು. ಗೃಹ ಇಲಾಖೆಯಲ್ಲಿ ಇವತ್ತು ಪೊಲೀಸರು ಕಳ್ಳರ ಜೊತೆ ಶಾಮೀಲ್ ಆಗ್ತಾರೆ, ಅದನ್ನ ಕೇಳಬಾರ್ದು. ಇವತ್ತು ಪೊಲೀಸರೇ ಲಂಚ ತಗೊಂಡೋಗಿ ಹೋಗ್ತಾ ಇದ್ದಾರೆ, ಅದನ್ನ ಕೇಳಬಾರ್ದು. ಇವತ್ತು ಪೊಲೀಸರು ಅಶೀಲವಾಗಿ ಇವತ್ತು ಅವರು ಒಂದು ಕೊಟ್ಟಿರೋಂಥ ಹುದ್ದೆನ ಅಶೀಲವಾಗಿ ಬಳಸ್ಕೊಂಡ್ರು ಕೂಡ ನಾವು ಕೇಳಬಾರ್ದು. ಗೃಹ ಇಲಾಖೆ ಬಗ್ಗೆ ಕೇಳಬಾರ್ದು. ಇದೇ ಇವತ್ತು ರೆವಿನ್ಯೂ ಮಿನಿಸ್ಟರ್ ಇವತ್ತು ಏನು ಕೃಷ್ಣ ಬೈರೇಗೌಡರು ಇವತ್ತು ಸ್ಮಶಾನ ಜಾಗ, ಕೆರೆ ಜಾಗ, ಗೋಮಾಳ ಜಾಗಗಳು ತಗೊಂಡು
ಅವ್ರ ಹೆಸರು ಖಾತೆಗಳು ಮಾಡ್ಕೊಂಡ್ರೆ ಕೇಳಬಾರ್ದು. ಭ್ರಷ್ಟಾಚಾರನೇ ತುಂಬಿ ತುಳುಕ್ತಾ ಇದೆ. ಅರಣ್ಯ ಇಲಾಖೆಯಲ್ಲಿ ಇವತ್ತು ಮೃಗಜೀವಿಗಳು ನಿರಂತರ ಸಾವುಗಳು ಹೋಮ ಮರಣ ಆಗ್ತಾ ಇದೆ. ಅದಕ್ಕೇನಾದ್ರು ಪ್ರತಿಭಟನೆ ಮಾಡಬಾರ್ದು. ಯುವ ಪೀಳಿಗೆಗಳು ಇವತ್ತು ಉದ್ಯೋಗ ಕೇಳಬಾರ್ದು, ಇವತ್ತು ಹೋರಾಟಗಳು ಮಾಡಬಾರ್ದು, ಆಶಾ ಕಾರ್ಯಕರ್ತರು ಹೆಚ್ಚಿಗೆ ಸಂಬಳ ಕೊಡಿ ಅಂತ ಕೇಳಬಾರ್ದು. ಇವತ್ತು ಇಲ್ಲಿ ನೋಡಿ, ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ನಿಗದಿತವಾದ ಸ್ಥಳ ಇದೆ, ಅಲ್ಲಿ ಹೋರಾಟ ಮಾಡಕ್ಕೆ ಆ ಜಾಗನ ಮೀಸಲಿಟ್ಟಿದ್ದಾರೆ. ಸೊ ಅಲ್ಲಿ ಹೋಗಿ ಮೌನವಾಗಿ ಕೊಡ್ಬೇಕಾ? ಭಾಷಣ ಮಾಡಬಾರ್ದಾ? ಭಾಷಣ ಯಾರ ವಿರುದ್ಧ ಮಾಡ್ತೀವಿ ನಾವು? ಯಾವ್ದು ಜನ ವಿರುದ್ಧ ಮಾಡ್ತೀವೋ? ಸರ್ಕಾರದ ಲೋಪದೋಷಗಳ ಬಗ್ಗೆ ಮಾಡ್ತೀವೋ ನಾವು ಇಲ್ಲಿ? ಸರ್ಕಾರ ಮಾಡಿದಂತ ಲೋಪದೋಷಗಳು, ಸರ್ಕಾರ ಸರಿಯಾಗಿ ನಡೆದಿರಂದ್ರೆ ಟೀಕೆ ಮಾಡುವಂತ ಸ್ವತಂತ್ರ ಇದೆ, ತಿದ್ದುವಂತ ಸರ್ಕಾರ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗಿದೆ, ಪ್ರಜೆಗಳಿಂದ ಸರ್ಕಾರ. ಸೊ ಹಂಗಾಗಿ ಇವತ್ತು ಜನರ ಮಾತನ್ನ ಅವರು ಮೌನ ಮಾಡಕ್ ಹೋಗ್ತಾ ಇದ್ದಾರೆ, ದಮನ ಮಾಡಕ್ ಹೋಗ್ತಾ ಇದ್ದಾರೆ. ಇದು ಒಂದು ರೀತಿ ಕಾಂಗ್ರೆಸ್ ದಬ್ಬಾಳಿಕೆ ಅಂತ ಹೇಳ್ಬೋದು. ಅದು 7 ಕೋಟಿ ಜನರ ಕನ್ನಡಿಗರ ಮೇಲೆ ಅಂತ ಹೇಳ್ಬೋದು. ಇವತ್ತು ನೀವು ನೋಡ್ಬೋದಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಹಾಕಿದ್ರೆ ಕೂಡಲೇ ಆಕ್ಷನ್ ತಗೊಂತಾರೆ, ಕೂಡಲೇ ಅರೆಸ್ಟ್ ಮಾಡ್ತಾರೆ. ಅದನ್ನು ನೋಡಿದ್ವಿ. ಪ್ರಿಂಟ್ ಮೀಡಿಯಾದಲ್ಲಿ ಬಂದ್ರೆ ಕೂಡಲೇ ಆಕ್ಷನ್ ತಗೊಂತಾರೆ, ಅದು ನೋಡಿದ್ವಿ. ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು TV9ಗೆ ಬೆನ್ನೆತ್ತಿದ್ದು ನೀವು ನೋಡಿದ್ದೀರಿ. ನಾನು ಎದುರಾಕೊಂಡ್ರೆ ನೀವು ಉಳಿಯಲ್ಲ ಅಂತ ಹೇಳಿದ್ರು, ವಾರ್ನಿಂಗ್ ಮಾಡಿರೋದು ನೋಡಿದ್ವಿ. ಇವತ್ತು ಸೋಷಿಯಲ್ ಮೀಡಿಯಾಗೆ ಫ್ರೀಡಮ್ ಇಲ್ಲ, ವಾಕ್ ಸ್ವಾತಂತ್ರ್ಯಕ್ಕೆ ಫ್ರೀಡಮ್ ಇಲ್ಲ, ಅಭಿವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಫ್ರೀಡಮ್ ಇಲ್ಲ, ಮತ್ತೆ ಏನು ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಸ್ವತಂತ್ರ ಇಲ್ಲ, ಹೋರಾಟಗಾರಕ್ಕೆ ಸ್ವತಂತ್ರ ಇಲ್ಲ, ಮತ್ತೆ ಸಾಹಿತಿಗಳಿಗೂ ಸ್ವತಂತ್ರ ಇಲ್ಲ. ಹೋರಾಟನೇ ಮಾಡಬಾರ್ದು ಈ ರಾಜ್ಯದಲ್ಲಿ, ಭ್ರಷ್ಟಾಚಾರನೇ ನಾವು ಮಾಡೋದು ಅಂತ ಇವತ್ತು ಕಾಂಗ್ರೆಸ್ ಅವರು ಘಂಟಾಘೋಷವಾಗಿ ಇದೊಂದು ಕಾಯ್ದೆ ತರಕ್ಕೆ ಹೋಗ್ತಾ ಇದ್ದಾರೆ. ನಾಗೇಂದ್ರ ಅವರೇ, ಭಾಷಣ ಮಾಡಕ್ಕೆ, ಟೀಕೆ ಟಿಪ್ಪಣಿ ಮಾಡಕ್ಕೆ, ನೀವು ಆಡಳಿತ ಸರ್ಕಾರ ಏನಾದರೂ ವ್ಯತ್ಯಾಸ ಮಾಡ್ತಿದ್ರೆ ಅದನ್ನು ನೇರವಾಗಿ ಹೇಳೋದಕ್ಕೆ ಯಾರು ಇಲ್ಲಿ ಸಮಸ್ಯೆ ಮಾಡ್ತಾ ಇಲ್ಲ. ಅಲ್ಲ, ಇವರು ಭಾಷಣದ ಒಂದು ಕಾಯ್ದೆನ ಯಾವ ಮಾತುಗಳಿಗೆ ಇದು ದ್ವೇಷ ಭಾಷಣ ಆಗುತ್ತೆ ಅಂತ ಅದನ್ನ ಇನ್ ಡೀಟೇಲ್ ಕೊಡ್ಬೇಕಲ್ಲ. ಈ ಭಾಷಣ ಅಂದ್ರೆ ಏನು? ಸರ್ಕಾರ ವಿರುದ್ಧ ಮಾತಾಡ್ಬೇಕಾಗುತ್ತೆ, ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಮಾತಾಡ್ಬೇಕಾಗುತ್ತೆ, ರಾಜಕಾರಣಿಗಳ ವಿರುದ್ಧ ಮಾತಾಡ್ಬೇಕಾಗುತ್ತೆ. ಅಲ್ಲಲ್ಲ, ನೀವು ಹೇಳ್ತಿರೋದು ಹೆಂಗಿದೆ ಅಂದ್ರೆ ಭಾಷಣವನ್ನೇ ಹತ್ತಿಕ್ತಿದ್ದಾರೆ. ಹೌದು, ದ್ವೇಷ ಭಾಷಣವನ್ನ. ಇವತ್ತು ಪ್ರತಿಯೊಂದಕ್ಕೂ ಕಾನೂನು ಇದೆಯಲ್ಲ, ಇವತ್ತು ಕಾನೂನು ಇದೆಯಾ? ಏನಾದ್ರು ಹೊಸದಾಗಿ ಕಾನೂನು ಮಾಡ್ಬೇಕಾಗಿದೆ ಪರಿಸ್ಥಿತಿ? ಇಲ್ಲಿಗೆ ಬರ್ತೀನಿ ನಾನು. ಇವತ್ತು ಎಲ್ಲಾ ಕಾನೂನುಗಳು ಇವತ್ತು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ, ನೆಲದ ಕಾನೂನಲ್ಲಿ ಅಡಕವಾಗಿದ್ದಾಗ ಹೊಸದಾಗಿ ಸೃಷ್ಟಿ ಮಾಡ್ತಾರೇನು? ಇವ್ರು ಮಾಡ್ತಾ ಭ್ರಷ್ಟಾಚಾರ. ಇವತ್ತು ನೋಡಿ, ಯಾವುದೇ ಒಂದು ಇಲಾಖೆಗೂ ತಗೊಳ್ರಿ ನೀವು, ಏನೇ ಒಂದು ಇಲಾಖೆ, ಆರೋಗ್ಯ ಇಲಾಖೆ ತಗೊಳ್ಳಿ ಭ್ರಷ್ಟಾಚಾರ, ವಸತಿ ಇಲಾಖೆ ತಗೊಳ್ಳಿ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ. ಜಮೀರ್ ಅಹಮದ್ ಖಾನ್ ಇದ್ರಲ್ಲಿ ಇಲಾಖೆಯಲ್ಲಿ. ಅದೇ ರೀತಿ ನೀವು ಅಬಕಾರಿ ಇಲಾಖೆ ತಗೊಂಡ್ರೆ ಪ್ರತಿದಿನ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಭ್ರಷ್ಟಾಚಾರ ತೋರಿಸ್ತಾ ಇದ್ದೀರಿ. ಸೊ ಯಾವ ಒಂದು ಇಲಾಖೆ ಕೂಡ ಇವತ್ತು ಅಭಿವೃದ್ಧಿ ಕಡೆ ಇಲ್ಲ, ಬರೀ ಶೂನ್ಯ ಆಗೋಗಿದೆ. ಬರೀ ಒಂದು ಭ್ರಷ್ಟಾಚಾರದಲ್ಲಿ ಇರೋ ಸರ್ಕಾರನ ಟೀಕೆ ಮಾಡದೆ ನಾವೇ ಸ್ವಾಗತ ಮಾಡಕ್ಕಾಗುತ್ತಾ? ಜನ ಒಪ್ಕೊಳಕ್ಕಾಗುತ್ತಾ? ಸೊ ಇದು ದ್ವೇಷ ಭಾಷಣ ಮಾಡ್ತಾ ಇರೋದು ಅಪ್ಪಟ ಕನ್ನಡಿಗರಿಗೆ, ಕನ್ನಡ ಹೋರಾಟಗಾರರಿಗೆ, ಮತ್ತೆ ವಿರೋಧ ಪಕ್ಷದಲ್ಲಿ ಇವರು ವಿರೋಧ ಪಕ್ಷಗಳಿಗೆ ತರ್ತಾರಂತ ಕಾಯ್ದೆ. ಈ ಕಾಯ್ದೆ ಊರ್ಜಿತ ಆಗಲ್ಲ, ಊರ್ಜಿತ ಕೂಡ ಕೊಡಬಾರ್ದು. ಅಭಿವ್ಯಕ್ತಿ ಸ್ವತಂತ್ರ ಇದೆ. ಇವತ್ತು ಏನಾದ್ರು ಅಭಿವ್ಯಕ್ತಿ ಉಳಿದ್ರೆ ಮಾತ್ರ ಸ್ವತಂತ್ರವಾಗಿ ನಾವು ಮಾತಾಡಕ್ ಸಾಧ್ಯ. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಸ್ವಾತಿ ಚಂದ್ರಶೇಖರ್ ಇದ್ದಾರೆ. ನಮಸ್ಕಾರ. ರೈಟ್ ಸ್ವಾತಿ, ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಕೆಲಸವನ್ನು ಕರ್ನಾಟಕ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋದು ಈಗ ಪ್ರತಿಪಕ್ಷಗಳ ಒಂದು ವಾದ. ಹಾಗಾಗಿ ಅಭಿವ್ಯಕ್ತಿ, ವಾಕ್ ಸ್ವಾತಂತ್ರ್ಯ ಏನು ಸಂವಿಧಾನ ಕೊಟ್ಟಿದೆ ಅದರ ಅರ್ಥ ಏನು? ಈ ದ್ವೇಷ ಭಾಷಣ ಮಸೂದೆಯನ್ನು ತಂದ ಉದ್ದೇಶ ಏನು? ಆ ಎರಡರ ಡಿಫ್ರೆನ್ಸನ್ನು ಹೇಳ್ಬೋದಾ? BJP ವಕ್ತಾರರು ಮತ್ತು JDS ವಕ್ತಾರರು ಇಬ್ಬರು ಮಾತಾಡೋದನ್ನು ನೋಡ್ತಾ ಇದ್ದೆ. JDS ವಕ್ತಾರರು ಮಾತಾಡೋದಂತೂ ಭಾಳ ಕೂಲಂಕುಷವಾಗಿ ಕೇಳ್ತಾ ಇದ್ದೆ ನಾನು. ಅವರಿಗೆ ಪಾಪ ಎಲ್ಲಿ ಶುರು ಮಾಡಿ ಎಲ್ಲಿ ಮುಗಿಸಿ ಎಲ್ಲಿಗೆ ಹೋಗಬೇಕು ಅಂತ ದಾರಿ ಕಾಣದಿರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಿದ್ರು, ಸರ್ಕಾರದ ವಿರುದ್ಧ ನಾವು ಟೀಕೆ ಮಾಡಿದ್ರೆ ನಮ್ಮನ್ನು ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಮಾತಾಡಿದ್ರು, ಅಧಿಕಾರಿಗಳ ಬಗ್ಗೆ ಮಾತಾಡಿದ್ರೆ ನಮಗೇನೋ ಆಗ್ಬಿಡುತ್ತೆ ಅಂತ ಮಾತಾಡಿದ್ರು. ಜನರಿಗೆ ಇವತ್ತಿನ ದಿನ ಸರಿಯಾದ ಮಾಹಿತಿಯನ್ನು ಮಾಧ್ಯಮವಾಗಿ ನೀವು ಕಾಂಗ್ರೆಸ್ ಅದು ಸರ್ಕಾರದ ವಕ್ತಾರೆಯಾಗಿ ನಾನು ಕೊಡುವಂತಹ ಜವಾಬ್ದಾರಿ ನನ್ನ ಮೇಲಿದೆ. ನಿಮಗೆ ನೆನಪಿರ್ಬೋದು ದಿವ್ಯಾ ಅವರೇ, ಇದೇ ಮೋದಿ ಸರ್ಕಾರದ 2019ರ ಆಸ್ಪಾಸ್ನಲ್ಲಿ ಈ ಹಿಂದೆ 2017-16ರ ಸಂದರ್ಭದಲ್ಲಿ ಕನ್ಹಯ್ಯ ಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಿ ಅವರನ್ನು ಜೈಲಿಗೆ ಕಳಿಸಿದಂತಹ ಒಂದು ವಿಚಾರ ಇಡೀ ದೇಶವ್ಯಾಪಿ ಆಗಿದ್ದಂಥದ್ದು. ಅದಾದ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಅದು ಖುಲಾಸೆಯಾಗಿ ಇಲ್ಲ, ಇಟ್ ವಾಸ್ ಮಿಸ್ಕಾಂಟೆಕ್ಟ್ ಮತ್ತು ಮಿಸ್ ರೆಕಾರ್ಡ್ ಅಂತ ಆಗಿದ್ದಂಥದ್ದು. ಅವತ್ತಿನ ದಿನ ಕೇಂದ್ರ ಸರ್ಕಾರ ಬಳಸಿದಂತಹ ಒಂದು ಆ್ಯಕ್ಟ್ ಯಾವುದು ಅಂತಂದರೆ ಆ್ಯಂಟಿ ನ್ಯಾಷನಲಿಸಮ್ ಆ್ಯಕ್ಟ್ ಅನ್ನೋಂಥದ್ದು. ಇದನ್ನೇನು ಹೊಸದಾಗಿ ಅವ್ರೇನು ತಗೊಂಬಂದಿದ್ದು ಮಾಡಿದ್ದು ಅಂತೇನಲ್ಲ, ಇದು ನಮ್ಮ ದೇಶದಲ್ಲಿ ಇದ್ದಿದ್ದಂಥದ್ದು. ಮತ್ತು ಈ ಹಿಂದೆಯೂ ಕೂಡ
ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ಬಳಸ್ತಾ ಇದ್ದಂತಹ ಒಂದು ವಿಚಾರವನ್ನು ಇಲ್ಲಿಗೆ ತೆಗೆದುಕೊಂಡು ಬಂದು ಅದನ್ನು ಅಳವಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದರೆ ಇವತ್ತಿನ ದಿನ ಕರ್ನಾಟಕದಲ್ಲಿ ನನಗೆ ಅರ್ಥ ಆಗದಿರೋದು ಏನು ಅಂತಂದರೆ, JDS ವಕ್ತಾರರಿಗೆ ಇಷ್ಟು ಭಯ ಯಾಕೆ ಕಾಡ್ತಾ ಇದೆ ಅಂತ ನನಗೆ ಗೊತ್ತಾಗಿಲ್ಲ. ಇವತ್ತು ಅವ್ರು ಮಾತಾಡಬೇಕಾದಾಗ ಅವ್ರು ಹೇಳ್ತಾ ಇದ್ರು, ನಿಮ್ಮ ಭ್ರಷ್ಟ ಸರ್ಕಾರದ ವಿರುದ್ಧ ನಾವು ಮಾತಾಡ್ಬಿಟ್ರೆ ಅಥವಾ ನಿಮ್ಮ ಏನು ಸರ್ಕಾರದಲ್ಲಿ ನಡೀತಾ ಇರುವಂತಹ ಲೋಪದೋಷಗಳ ಬಗ್ಗೆ ಮಾತಾಡ್ಬಿಟ್ರೆ, ನೀವು ಸರ್ಕಾರದ ವಿರುದ್ಧ ಮಾತಾಡಿದ್ರೆ, ನೀವು ಪರ್ಸ್ನಲ್ ಅಟ್ಯಾಕ್ ಮಾಡಿದ್ರೆ ಅದಕ್ಕೆ ಡಿಫಮೇಷನ್ ಅನ್ನೋದು ಒಂದಿದೆ. ಅದು ಅವ್ರಿಗೂ ಗೊತ್ತಿರುವಂಥದ್ದು. ಅದನ್ನು ಮಾನ ನಷ್ಟ ಮೊಕದ್ದಮೆ ಅಂತ ಹೇಳ್ತಾರೆ. ನಾವು ಅವ್ರ ಮೇಲೂ ಹಾಕ್ಬೋದು, ಅವ್ರು ನಮ್ಮ ಮೇಲೂ ಹಾಕ್ಬೋದು. ಇದಕ್ಕೆ ಯಾವುದೇ ಅಡೆತಡೆಗಳು ಇವತ್ತಿನ ದಿನ ಕಾನೂನಾತ್ಮಕವಾಗಿ ಇಲ್ಲ. ಆದರೆ ದ್ವೇಷ ಭಾಷಣ ಅಂದರೆ ಏನು? ಇವತ್ತಿನ ದಿನ ನಾನು JDS ವಕ್ತಾರರು ಇಲ್ಲಿ ಬಂದು ಕೂತಿರುವಂಥದ್ದೇ ನನ್ನನ್ನು ಕಳಂಕಹೀನಳನ್ನಾಗಿ ಮಾಡೋದಕ್ಕೆ. ಇವತ್ತಿನ ದಿನ JDS ವಕ್ತಾರರು ಇಲ್ಲಿ ಬಂದು ಕೂತಿರುವಂಥದ್ದೇ BJPಯ ವಕ್ತಾರರಿಗೆ ಮತ್ತು ಅವರ ಪರಿವಾರದವರಿಗೆ ಮತ್ತು ಅವರು ಪಾಲಿಸ್ತಾ ಇರುವಂತಹ ಸಂಘಟನೆಗೆ ಅವರ ವಿರುದ್ಧ ಮಾತಾಡೋದಕ್ಕೆ. ಅವ್ರು ಯಾವುದೋ ಇಲ್ಲಿ ಬಂದು ಕೊಲೆ ಮಾಡಿಬಿಡ್ತಾರೆ, ಇನ್ನೊಂದು ಮಾಡಿಬಿಡ್ತಾರೆ, ಮತ್ತೊಂದು ಮಾಡಿಬಿಡ್ತಾರೆ ಅನ್ನುವಂತಹ ಬೆದರಿಕೆಯನ್ನು, ಹೆದರಿಕೆಯನ್ನು ಜನರ ಮನಸ್ಸಿನಲ್ಲಿ ಹುಟ್ಟು ಹಾಕ್ತಾರಲ್ಲ, ಅದು ದ್ವೇಷ ಭಾಷಣ. ಸರ್ಕಾರದ ವಿರುದ್ಧ ಟೀಕೆ ಮಾಡೋದಕ್ಕೆ ಉದಾಹರಣೆಗೆ ನೀವು ಗಮನಿಸಿರಬಹುದು, ಎಸ್ಪೆಷಲಿ ಮೊನ್ನೆ ನಡೆದಂತಹ ಒಂದು ಜನಾರ್ದನ್ ರೆಡ್ಡಿ ಅವರ ಮನೆ ಎದುರುಗಡೆ ನಡೆದಂತಹ ಅದನ್ನು ನಾನು ಹೇಳ್ತೀನಿ. ಜನಾರ್ದನ್ ರೆಡ್ಡಿ ಅವರ ಮನೆ ಎದುರುಗಡೆ ನಡೆದಿದ್ದಂಥದ್ದು ಒಂದಾಗಿರಬಹುದು. ಮೊನ್ನೆಯಷ್ಟೇ ನಾವು ನಮ್ಮದೇ ಪಕ್ಷದ ಕಾರ್ಯಕರ್ತರನ್ನು ನಾವು ಅಮಾನತು ಕೂಡ ಮಾಡಿದ್ದೀವಿ. ಅಧಿಕಾರಿಯ ವಿರುದ್ಧ ಮಾತಾಡಿದಂತಹ ಮಾತುಗಳು ಕೂಡ ಆಗಿರಬಹುದು. ಮತ್ತು ಇದೇ ಮಂಡ್ಯದಲ್ಲಿ ಪ್ರೊಸೆಷನ್ ಹೋದಂತಹ ಸಂದರ್ಭದಲ್ಲಿ ಆ ಕೋಮಿನವರು ನಮ್ಮ ಹಿಂದೂಗಳ ವಿರುದ್ಧ ಮಾತಾಡಿದ್ದಾದ್ರೂ ಆಗಿರಬಹುದು, ಹಿಂದೂಗಳು ಮುಸ್ಲಿಂಗಳ ವಿರುದ್ಧ ಮಾತಾಡಿದ್ದಾದ್ರೂ ಆಗಿರಬಹುದು. ಅಲ್ಲಿ ಹೋಗಿ ಪ್ರಚೋದನಾಕಾರಿ ಭಾಷಣವನ್ನ ಮಾಡುವಂಥದ್ದಾಗಿರಬಹುದು. ಯಾವುದೇ ಒಂದು ಭಾಷಣ ಅವರಲ್ಲಿ ಉದ್ವೇಗವನ್ನ ತರಿಸಿ ಮತ್ತೊಬ್ಬರಿಗೆ ಹಾನಿ ಮಾಡುವಂತಹ ಕೆಲಸವನ್ನ ಉಂಟು ಮಾಡಿದಾಗ ಅದನ್ನ ದ್ವೇಷ ಭಾಷಣ ಅಂತ ಕರೆಯುವಂಥದ್ದು. ದಿಸ್ ಇಸ್ ವೆರಿ ಸಿಂಪಲ್. ಇವತ್ತಿನ ದಿನ ನಾನು ಬಂದು ಹೇಳ್ತೀನಿ, ದಿವ್ಯಾ ನಿನ್ನ ಮೇಲೆ ಮಸ್ಲತ್ ಮಾಡ್ತಾ ಇದ್ದಾರೆ, ದಿವ್ಯಾ ನಿನ್ನ ವಿರುದ್ಧ ಸಂಚು ಮಾಡ್ತಾ ಇದ್ದಾರೆ, ದಿವ್ಯಾ ನಿನ್ನನ್ನು ಕೊಲ್ಲಕ್ಕೆ ಬರ್ತಾ ಇದ್ದಾರೆ, ನಿಮಗಂತ ಯಾವ ಇಂಟೆನ್ಷನ್ಸು ಇರೋದಿಲ್ಲ. ನನಗೆ ನಿಮ್ಮ ಮೇಲಿರುವಂತಹ ದ್ವೇಷವನ್ನ ಅವರಲ್ಲಿ ಬಿತ್ತಿ ಅವರು ನಿಮ್ಮ ಮೇಲೆ ಯಾವುದಾದ್ರೂ ರೀತಿಯಲ್ಲಿ ಹಲ್ಲೆ ಮಾಡುವಂತಹ, ನೀವು ಅವ್ರಿಗೇನು ಮಾಡೋದಿಲ್ಲ ಆದರೆ ಅವರೇ ಫಸ್ಟ್ ಹಲ್ಲೆ ಮಾಡುವಂತಹ ಒಂದು ಸಾಧ್ಯತೆಯನ್ನು ಹುಟ್ಟು ಹಾಕುವಂಥದ್ದು ದ್ವೇಷ ಭಾಷಣ. ಇದಕ್ಕೆ ನಾವು ಕಾಯ್ದೆ ತರ್ತಾ ಇದೀವಿ. ಇಲ್ಲ, ಇದಕ್ಕೆ ಸಂಕ್ಷಿಪ್ತವಾದಂತಹ ಕಾನೂನಿಲ್ಲ. ನಾನು ಹೇಳ್ತೀನಿ, ಅಂಡರ್ BNS ಇದಕ್ಕೆ ಯಾವುದೇ ರೀತಿಯಾದಂತಹ ಸಂಕ್ಷಿಪ್ತವಾದಂತಹ ಕಾಯ್ದೆ ಇಲ್ಲ. ನೀವು ಆಂಟಿ ನ್ಯಾಷನಲಿಸಮ್ ಕೋರ್ಟ್ಗಳನ್ನು ಅಂದರೆ ಭಾರತದ ವಿರುದ್ಧ, ರಾಜ್ಯದ ವಿರುದ್ಧ ಯಾವುದೇ ರೀತಿಯಾದಂತಹ ನೀವು ಸ್ಟೇಟ್ಮೆಂಟ್ಗಳನ್ನು ಕೊಡಬಾರ್ದು ಅನ್ನುವಂಥದ್ದು. ಆ ಕೇಸ್ನಲ್ಲಿ ಆಗಿದಂಥದ್ದು ನಾನು ಯಾಕೆ ಉಲ್ಲೇಖ ಮಾಡಿದೆ ಅಂತಂದ್ರೆ ಅವ್ರು ಇದನ್ನ ಹೇಳ್ತಾರೆ ಅಂತ ಗೊತ್ತು, ಅದಕ್ಕೋಸ್ಕರ ನಾನು ಮಾತಾಡಿದ್ದು. ಭಾರತದ ಧ್ವಜ ಆಗಿರಬಹುದು, ಭಾರತದ ಇಂಟಿಗ್ರಿಟಿ ಆಗಿರಬಹುದು, ಭಾರತದ ಸಾವರ್ನಿಟಿ ಆಗಿರಬಹುದು ಮತ್ತು ದೇಶವನ್ನ ಕಡೆಗಣಿಸುವಂತಹ, ಅಲ್ಲಗಳೆಯುವಂತಹ ದ್ವೇಷ ಭಾಷಣಗಳನ್ನು ಯಾರು ಕೂಡ ಮಾಡಬಾರ್ದು ಅನ್ನುವಂಥದ್ದು. ಆದರೆ ಇವತ್ತಿನ ದಿನ ಆಕ್ಚುಲಿ ನಡೀತಾ ಇರುವಂಥದ್ದು ಏನು? ನಿಮ್ಮನ್ನ ಯಾವುದೋ ಒಂದು ವಿಚಾರದಲ್ಲಿ ನಾನು ಸಿಲುಕಬೇಕು ಅಂತಂದಾಗ ಬೇರೊಬ್ಬ ವ್ಯಕ್ತಿಯನ್ನು ಪ್ರಚೋದಿಸಿ ನಿಮ್ಮನ್ನು ಹೇಗೆ ಬೇಕಾದರೂ ನಾನು ಆಟ ಆಡಿಸಬಹುದು ಅನ್ನುವಂಥದ್ದು. ಇದು ಇವತ್ತಿನ ಸಮಾಜದಲ್ಲಿ ನಡೀತಾ ಇರುವಂಥದ್ದು. ದಿವ್ಯಾ, ಇದನ್ನ ಜನ ಆಲ್ರೆಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಸೊ ಧರ್ಮಗಳ ಮಧ್ಯೆ ನಡೀತಾ ಇರುವಂತಹ ದ್ವೇಷ ಭಾಷಣ ಆಗಿರ್ಬೋದು, ಜಾತಿಗಳ ಮಧ್ಯೆ ನಡೀತಾ ಇರುವಂತಹ ದ್ವೇಷ ಭಾಷಣ ಆಗಿರಬಹುದು. ಇವತ್ತಿನ ದಿನ ದಲಿತರಿಗೆ ಆ ಒಂದು ಸಂರಕ್ಷಣೆ ಇರುವಂಥದ್ದು, STಗಳಿಗೆ ಆ ಸಂರಕ್ಷಣೆ ಇರುವಂಥದ್ದು. ಆದರೆ ಮೇಲ್ಜಾತಿ ವರ್ಗದವರಿಗೆ, ಬ್ರಾಹ್ಮಣರಿಗೆ ಆ ಸಂರಕ್ಷಣೆ ಇದೆಯಾ ಅಂಡರ್ ದ ಕಾನ್ಸ್ಟಿಟ್ಯೂಷನ್? OBCಗಳಿಗೆ ಆ ಸಂರಕ್ಷಣೆ ಇದೆಯಾ ಅಂಡರ್ ದ ಕಾನ್ಸ್ಟಿಟ್ಯೂಷನ್? ಆ್ಯಂಡ್ ಬೇರೆ ಬೇರೆ ಉಪಜಾತಿಗಳು, ಉಪಪಂಗಡಗಳು ಎಷ್ಟಿವೆ ನಮ್ಮ ದೇಶದಲ್ಲಿ, ಅವರುಗಳಿಗೆ ಆ ಸಂರಕ್ಷಣೆ ಇದೆಯಾ ಅಂಡರ್ ದ ಕಾನ್ಸ್ಟಿಟ್ಯೂಷನ್? ಖಂಡಿತವಾಗ್ಲೂ ಇಲ್ಲ. ಜಾತಿ ನಿಂದನೆ ಅನ್ನುವಂಥದ್ದು ಒಂದು ಸೆಕ್ಟರಿಗೆ, ನಾವೇನು 70 ವರ್ಷದ ಹಿಂದೆ ಅವರು ಶೋಷಣೆಯನ್ನು ಅನುಭವಿಸಿದ್ರು, ಅವರ ಆ ಒಂದು ತಳಹದಿ ಮೇಲೆ ನಾವು ಕಾನ್ಸ್ಟಿಟ್ಯೂಷನ್ ಮಾಡಿದ್ದೀವಿ, ಅದನ್ನು ನಡ್ಕೊಂಡು ಬರ್ತಾ ಇದ್ದೀವಿ. ಸೊ ಸಾಕಷ್ಟು ಮಾರ್ಪಾಡುಗಳು, ಬದಲಾವಣೆಗಳು ಇವತ್ತಿನ ದಿನ ಆಗಬೇಕಾಗಿದೆ. ಆ್ಯಂಡ್ ಅದೇ ಹಂತದಲ್ಲಿ ನಾವು ಇವತ್ತಿನ ದಿನ ತೆಗೆದುಕೊಂಡು ಬಂದಿರುವಂಥದ್ದು. ಇದರಲ್ಲಿ ಯಾವುದೇ ತಪ್ಪಾಗಲಿ, ಇವರು ಹುಡುಕುವಂತಹ ಯಾವುದೇ ಲವಲೇಶವಷ್ಟೂ ಲೋಪದೋಷ ಖಂಡಿತವಾಗ್ಲೂ ಇಲ್ಲ. ಇದನ್ನು ಆ್ಯಕ್ಚುಲಿ ಇವರು ನಿಜವಾಗ್ಲೂ ಪಾಲಿಸೋದೇ ಆಗಿದ್ದಿದ್ರೆ, ಜನರ ಉದ್ಧಾರಕ್ಕೆ ಇವರು ಇದನ್ನು ತೆಗೆದುಕೊಂಡು ಹೋಗಬೇಕು ಅಥವಾ ಇವರಿಗೆ ನಿಜವಾಗ್ಲೂ ಕಾಳಜಿ ಇದ್ದಿದ್ದೇ ಆಗಿದ್ದಿದ್ರೆ, BJP ಅವ್ರಿಗಿಲ್ಲ ಬಿಡಿ, ನನಗೆ ಅರ್ಥ ಆಗುತ್ತೆ, ಅಟ್ಲೀಸ್ಟ್ JDS ಅವರಾದರೂ ಇದ್ರ ಬಗ್ಗೆ ಕಾಳಜಿ ವಹಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಕೊಯಲಿಷನ್ ಪಾರ್ಟ್ನರ್ಸ್ ಏನು ಮಾಡೋದಕ್ಕಾಗೋದಿಲ್ಲ.
ಎಲ್ಲದಕ್ಕೂ ಒಂದು ಹಿನ್ನೆಲೆ ಇತಿಹಾಸ ಇದೆ ಮೇಡಮ್. ಈ ಭರತ ಖಂಡ ಅಥವಾ ಭಾರತ ದೇಶಕ್ಕೇನೆ ಒಂದು ಹಿನ್ನೆಲೆ ಇತಿಹಾಸ ಇದೆ. ನಮ್ಮ ಅಸ್ಮಿತೆ ಮತ್ತು ಅಸ್ತಿತ್ವ ಭಾರಿ ಒಂದು ಅವಿನಾಭ ಒಂದು ರೀತಿಯಲ್ಲಿ ಸಂಬಂಧ, ಒಂದು ಸಾಮರಸ್ಯದಿಂದ ನಾವು ಬಂದಿರೋದು. ರಾಜ ಮಹಾರಾಜರ ಆಳ್ವಿಕೆನೂ ಇತ್ತು, ಪಾಳೆಗಾರರು ಆಳ್ವಿಕೆನೂ ಇತ್ತು. ಈಗ ಪ್ರಜಾಪ್ರಭುತ್ವ ಸಂವಿಧಾನದ ಭಾರತದಲ್ಲಿ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ನಾವು ಎಲ್ಲ ಸಾಮರಸ್ಯ ಮರೆ ಆಗ್ತಿದೆ ಅಂತಾನೆ ತಗೊಂಡ್ಬರ್ತಿರೋದು ಈ ಬಿಲ್ಲನ್ನ. ಎಲ್ಲರನ್ನು ಒಂದು ಬಾಳ್ವಿಕೆ ಒಂದು ನಡೆಸ್ತಾ ಇದೀವಿ. ಇದು ಸರ್ಕಾರ ಬರಕ್ಕಿಂತ ಮುಂಚೆನೂ ಗೋಮಾಂಸ ಸಾಗಾಣಿಕೆ ಈ ದೇಶದಲ್ಲಿ ನಡೀತಾ ಇತ್ತು. ಒಂದೇ ಒಂದು ಉದಾಹರಣೆ ದಿವ್ಯಾ ಅವರೇ, ಗೋಮಾಂಸ ಸಾಗಾಣಿಕೆ ಈ ದೇಶದಲ್ಲಿ ನಡೀತಾ ಇತ್ತು. ಗೋಮಾಂಸ ಸಾಗಾಣಿಕೆ ನಡೀತಾ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಆಗುತ್ತೆ ಅಂತಂದ್ರೆ ಇದರ ಹಿನ್ನೆಲೆ ಏನು? ದ್ವೇಷ ಭಾಷಣ, ದ್ವೇಷ ಬಿತ್ತುವಂಥದ್ದು. ಇದರ ಒಂದು ಸ್ಟೆಪ್ ಅನ್ನ ನಾವು ಆಕ್ಚುಲಿ ಕರ್ನಾಟಕದಲ್ಲಿ ತೆಗೆದುಕೊಂಡಿದೀವಿ. ಇಡೀ ದೇಶ ಇದಕ್ಕೆ ಶ್ಲಾಘಿಸಬೇಕು. ಬಿಜೆಪಿ ಅವ್ರು ಮಾಡದೇ ಇರೋದನ್ನ ನಾವು ಮಾಡಿದೀವಿ, ಕಾಂಗ್ರೆಸ್ ಸರ್ಕಾರದವರು. ಅರ್ಥ ಮಾಡ್ಕೊಳ್ಳಿ ಇದನ್ನ. ಕರ್ನಾಟಕ ರಾಜ್ಯ ಒಂದು ಬೌದ್ಧಿಕ ಚಿಂತನೆ ಉಳ್ಳುವ ನಾಡು ಮೇಡಮ್. ಇದಕ್ಕೆ ಹಿನ್ನೆಲೆ ಇದೆ. ಇವತ್ತು ಬಸವ, ಬುದ್ಧ, ಅಂಬೇಡ್ಕರ್ ಅವರ ವಿಚಾರಧಾರೆ ಆಗಿರ್ಬೋದು, ಸಿದ್ಧಾಂತ ಆಗಿರ್ಬೋದು, ಅಥವಾ ಅವರ ಪರಂಪರೆ ಆಗಿರ್ಬೋದು, ಪ್ರಗತಿಪರ ಚಿಂತನೆ ಆಗಿರ್ಬೋದು, ಮಹರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಗಿರ್ಬೋದು, ಕುವೆಂಪು ಆಗಿರ್ಬೋದು, ಇವತ್ತಿನ ಸ್ವತಂತ್ರ ಭಾರತದಲ್ಲಿ ಹಲವಾರು ರಾಜಕಾರಣಿಗಳು ಸಾಕಷ್ಟು ನಮಗೆ ಮಾದರಿ, ಈ ದೇಶಕ್ಕೆ ಒಂದು ರೀತಿಯಲ್ಲಿ ಕೊಡುಗೆ ಕೊಟ್ಟಿದ್ದಾರೆ. ಪರ ವಿರೋಧ ಯಾವುದೇ ವಿಚಾರ ಆಗಿರ್ಬೋದು, ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ವಿಚಾರ ವಿನಿಮಯ ಆಗಬೇಕು, ಪರ ವಿರೋಧ ಚರ್ಚೆ ಆಗಬೇಕು. ಅದರಿಂದ ಬರುವಂತ ಔಟ್ಕಮ್ ಇದೆಲ್ಲ ಅದು ಬ್ಯೂಟಿಫುಲ್ ಆಗಿರುತ್ತೆ. ಅದು ಸಮಾಜಕ್ಕೆ ಒಂದು ಮಾದರಿ ಆಗುತ್ತೆ ಅದ್ರದ್ದು ಚರ್ಚೆ ಮೂಲಕ. ಲಿಮಿಟೇಷನ್ ಇರಲಿ ಅಂತ ಚರ್ಚೆ ಮಾಡಿ ಅಂತ ಯಾರು ಹೇಳಿದ್ದು? ಆಲ್ರೆಡಿ ಮೇಡಮ್ ಈ ಒಂದು ಇದೆಯಲ್ಲ, ಅಲ್ಲ ನಿಮ್ಮ ಗವರ್ನರ್ ಚರ್ಚೆ ಮಾಡೋದಕ್ಕೆ ತಯಾರಿಲ್ವಲ್ಲ, ಕಳಿಸ್ಬಿಟ್ರಲ್ಲ ರಾಷ್ಟ್ರಪತಿಗಳಿಗೆ. ಸಂವಿಧಾನದಲ್ಲಿ ಅವಕಾಶ ಇದೆ, ಮೂಲಭೂತ ಹಕ್ಕು ನಮ್ದು, ಪರ ವಿರೋಧ ಚರ್ಚೆ ಮಾಡಬೇಕು ಒಂದು ಹಕ್ಕು. ಸೊ ಮೇಡಮ್, ಇವರಿಗೆ ಕಾಂಗ್ರೆಸ್ ಅವರಿಗೆ ಸಮಸ್ಯೆ ಇರೋದೇನು ಗೊತ್ತಾ? ಇತ್ತೀಚೆಗೆ ನಮ್ಮ ಹಿಂದೂ ಪರ ಸಂಘಟನೆಗಳು ಸಾಕಷ್ಟು ಇವತ್ತು ಜಾಗೃತ ಆಗಿ ಸಾಕಷ್ಟು ಒಂದು ಸಮಾಜದಲ್ಲಿ ಅರಿವು ಮೂಡಿಸುವಂತ ಕೆಲಸ ಆಗ್ತದೆ. ಯಾಕಂದ್ರೆ ಮೇಡಮ್, ನಮ್ಮ ಅಸ್ತಿತ್ವ, ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಇದನ್ನೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋ ರೀತಿಯಲ್ಲಿ ಅವ್ರದೇ ಆದಂತ ರೀತಿಯಲ್ಲಿ ಚಟುವಟಿಕೆಗಳು ಸಾಕಷ್ಟು ಹಲವಾರು ಮಾಡ್ತಾ ಇದ್ದಾರೆ. ಯಾರ ವಿರುದ್ಧನೂ ಮಾಡ್ತಾ ಇಲ್ಲ, ಯಾರ ವಿರುದ್ಧನೂ ಮಾಡ್ತಾ ಇಲ್ಲ. ಇವರಿಗೆ ಸಮಸ್ಯೆ ಇರೋದು ಆ ಬಹುತೇಕ ಹಿಂದೂ ಸಂಸ್ಕೃತಿ ಸಂಪ್ರದಾಯದ ಜೊತೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಅವರಿಗೆ ಒಂದು ಧ್ವನಿಯಾಗಿ ನಮ್ಮ ಪಕ್ಷ ಒಂದು ರಾಜಕೀಯ ಪಕ್ಷ ಸಾಕಷ್ಟು ಹಲವಾರು ಇವತ್ತು ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಅವ್ರದೇ ಅಂತ ಕೊಡುಗೆ ಮೂಲಕ ಒಂದು ಜಾಗೃತಿ ಅರಿವು ಮೂಡಿಸ್ತಾರೆ. ಯುವಕರಿಗೂ ಸಹ ಒಂದು ಒಳಗೊಳ್ಳುವಿಕೆ ಮತ್ತು ಪಾಲ್ಗೊಳ್ಳುವಿಕೆ ಹೆಚ್ಚಿನ ಒಂದು ಜಾಗೃತಿ ಮತ್ತು ಎಲ್ಲರನ್ನೂ ಸಹ ತಗೊಂಡು ಹೋಗ್ತಿರೋದ್ರಿಂದ ಇವರಿಗೆ ಅದು ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇವರ ವೋಟ್ ಬ್ಯಾಂಕಿಂಗ್ ಸಮಸ್ಯೆ ಆಗ್ತದೆ. ಹೆಂಗಾದ್ರೂ ಮಾಡಿ ಅವ್ರು ಮಾಡುವಂತ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡಬೇಕು. ಅವರು ಯಾವುದೇ ಕಾರಣಕ್ಕೂ ಹಿಂದೂ ಸಮಾಜ ಇವತ್ತು ಕಾಂಗ್ರೆಸ್ ಪಕ್ಷ ಮೇಡಮ್ ಒಂದು ನಿಮಿಷ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಹಿಂದೂ ಸಮಾಜ ಹಿಂದೂ ಸಮುದಾಯ ಹಿಂದೂ ಧರ್ಮ ಕಾಂಗ್ರೆಸ್ ಪಕ್ಷದ ಜೊತೆ ಇಲ್ಲ. ಇವರಿಗೆ ಅತ್ಯಂತ ಇವರು ಓಲೈಸುವಂತ ತುಷ್ಟೀಕರಣ ರಾಜಕೀಯ ಮಾಡುವಂತ ಏನು ಇವತ್ತು ಮುಸಲ್ಮಾನ ಇವತ್ತು ಕಾಂಗ್ರೆಸ್ ಇದೆ ಅಂತ ಹೇಳಿ ಜಗಜ್ಜಾಹೀರು. ಈ ದೃಷ್ಟಿಯಿಂದ ಇವತ್ತು ಮೇಡಮ್ ಇವತ್ತೊಂದು ಸಣ್ಣ ಉದಾಹರಣೆ ಇವತ್ತೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ. ಈ ಕಾಯ್ದೆ ಇನ್ನೂ ಸಹ ಅನುಮೋದನೆ ಆಗಿಲ್ಲ ಮೇಡಮ್. ನಿಮಗೂ ಅಷ್ಟೇ ಒಂದೇ ಮುಗಿಸೇ ಬಿಟ್ಟೆ. ಇವತ್ತು ಕೆಳಗೆ ಒಂದು 7-8 ದಿನದ ಮುಂಚೆ ಇವತ್ತು ತರೀಕೆರೆ, ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆನಲ್ಲಿ ಒಂದು ಹಿಂದೂ ಸಮಾಜೋತ್ಸವದ ಒಂದು ಕಾರ್ಯಕ್ರಮ ಆಯಿತು. ಅಲ್ಲಿ ಹಿಂದೂ ಮುಖಂಡ ವಿಕಾಸ್ ಪುತ್ತೂರ್ ಅಂತ ಹೇಳಿ ಅಲ್ಲಿ ಭಾಷಣಕಾರರಾಗಿ ಹೋಗಿದ್ರು. ಅವ್ರು ಈ ಕಾಯ್ದೆ ಇನ್ನೂ ಅನುಮೋದನೆ ಆಗಿಲ್ಲ. ಅವರು ಅಲ್ಲಿ ಡಿವೈಎಸ್ಪಿ ಅವರಿಗೆ ನೋಟಿಸ್ ಇಶ್ಯೂ ಮಾಡ್ತಾರೆ. ನೀವು 2025 ದ್ವೇಷ ಭಾಷಣದ ಕಾಯ್ದೆ ಪ್ರಕಾರ ನೀವು ಈ ರೀತಿನೇ ಮಾತಾಡಬೇಕು, ಈ ರೀತಿ ಮಾತಾಡೋಂಗಿಲ್ಲ, ಮಾತಾಡಿದ್ರೆ ನಿಮ್ಮನ್ನ ಒಳಗಾಗ್ತೀವಿ ಅಂತೇಳಿ ನೋಟಿಸ್. ಐ ಕ್ಯಾನ್ ಟೇಕ್ ಔಟ್ ದ ನೋಟಿಸ್. ಒಂದು ಯಾರು ಅವ್ರಿಗೆ ಆತಂಕ ಮೇಡಮ್, ಅವರಿಗೆ ಮೇಡಮ್ ಆಯ್ತಾ, ನೋಟಿಸ್ ಕೊಡ್ತಾರೆ ಅಂದ್ರೆ ವಾಟ್ ಡಸ್ ಇಟ್ ಮೀನ್? ಪ್ರಚೋದನಾಕಾರಿ ಭಾಷಣಗಳಾಗಿದೆ, ದ್ವೇಷಗಳನ್ನ ಮಿಸ್ಯೂಸ್ ಈ ಒಂದು ತರೀಕೆರೆ ನಗರದಲ್ಲಿ ನಡೆದಂತ ಇತ್ತೀಚಿನ ಘಟನೆ ಇದು. ಇವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡು ಈ ರೀತಿ ಹಿಂದೂ ಕಾರ್ಯಕರ್ತರು ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ನಿಯಂತ್ರಣ ಮಾಡೋದಕ್ಕೆ, ಅವರಿಗೆ ಭಯಭೀತರನ್ನ ಮಾಡೋದಕ್ಕೆ ಇದು ಹೊರಟಿರಂತ ಇದು ಹುನ್ನಾರ. ಇದು ನಿಮ್ಮ ಇಷ್ಟು ತನಕ ಮಾತಿನ ಸಾರಾಂಶ ಹೆಂಗ್ ಪೋಟ್ರೆ ಆಗುತ್ತೆ, ಹೆಂಗ್ ಅಕ್ಕರಾಗುತ್ತೆ ಅಂದ್ರೆ ಹಿಂದೂ ಸಂಘಟನೆಗಳು, ಹಿಂದೂ ಸಂಘಟನೆಯ ಮುಖಂಡರು, ಬಿಜೆಪಿ ಮುಖಂಡರು ಅಥವಾ ಬಿಜೆಪಿಯನ್ನ ಫಾಲೋ ಮಾಡಿರುವಂತ ಸೋಕಾಲ್ಡ್ ನಾಯಕರು
ಪ್ರಚೋದಿಸ್ತಾರೆ ಅಂತ ಆಗತ್ರಿ, ಅವರಿಗೆ ಪ್ರಚೋದನೆ ಪ್ರಚೋದಿಸ್ತಾರೆ ಸಮಾಜನ ಅಂತ ಆಗುತ್ತೆ ಕಾಂಟೆಕ್ಸ್ಟ್. ಇಲ್ಲ ಮೇಡಮ್, ಪ್ರಚೋದನೆ ಮಾಡೋದಕ್ಕೂ ಹಲವಾರು ಕಾನೂನು ಕಾಯ್ದೆಗಳಿವೆ ನೋಡಿ. ಇವತ್ತು ಹಿಂದೂ ಸಂಘಟನೆಗಳು ಯಾವುದೂ ಸಹ ಪ್ರಚೋದನೆ ಮೂಲಕ ಯಾವುದೂ ಭಾರಿ ಅಹಿತಕರ ಘಟನೆಗಳು ನಡೆದಿಲ್ಲ, ಆಯ್ತಾ? ಆ ರೀತಿ ಆಯ್ತಾ ಪ್ರಚೋದನೆಗೆ ಒಳಪಟ್ಟು ಇವತ್ತು ಬಾಂಬ್ ಹಾಕಿರೋ ಅಂತ ಯಾವ ಸಮುದಾಯಗಳು ಏನು ಅನ್ನೋದು ಇವತ್ತು ಜಗಜ್ಜಾಹೀರಾಗಿದೆ. ಅಂತವರಿಗೆ ಇವರು ಮೈ ಬ್ರದರ್ಸ್ ಅಂತ ಹೇಳ್ರ ಅಂತ ಇದೇ DK ಶಿವಕುಮಾರ್ ಅವರು ಉಲ್ಲೇಖ ಇವತ್ತು ನಿದರ್ಶನ ನಿಮ್ ಕಣ್ಮುಂದೆ ಇದೆ. ಓಲೈಕೆ ರಾಜಕಾರಣ ಹೆಂಗಿದೆ ಅನ್ನೋದು ನಿಮಗೆ ಗೊತ್ತಿದೆ, ತುಷ್ಟೀಕರಣ ರಾಜಕಾರಣ ಗೊತ್ತಿದೆ. ಈ ಕಾಯ್ದೆ ಯಾರೇ ಆದ್ರೂ ಆಳುವ ಸರ್ಕಾರ ದುರ್ಬಳಕೆ ಮಾಡ್ಕೊಡುತ್ತೆ ಅಂತ ನಾನು ಹೇಳ್ಕೊಳ್ತೀನಿ. ಪ್ರಚೋದನೆಗೆ ಒಳಪಟ್ಟು ಸಂಘಟನೆ ಆಗುವುದಕ್ಕೂ ಪ್ರಚೋದನೆಗೆ ಒಳಪಟ್ಟು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡೋಕ್ಕೂ ವ್ಯತ್ಯಾಸ ಇದೆ ಅಂತ ನೀವು ಹೇಳೋದು. ಡೆಫಿನೆಟ್ಲಿ. ಓಕೆ ಗಾಟ್ ಇಟ್. ನಾಗೇಂದ್ರ ಅವರು ನೀವು ಹೇಳೋದಕ್ಕೆ ಏನು ಹೇಳ್ತೀರಿ ಇದು? ಮೇಡಮ್, ಇವತ್ತು ಈ ಎಲ್ಲ ಒಂದು ಪ್ರಕ್ರಿಯೆಗಳು ನೋಡ್ತಾ ಇದ್ರೆ ಸರ್ಕಾರದ ವಿಫಲತೆ ಮತ್ತು ಶೂನ್ಯ, ಅಭಿವೃದ್ಧಿ ಶೂನ್ಯನೇ ಎದ್ದು ಕಾಣಿಸ್ತಾರೆ. ಕಾರಣ ಬೇರೆ ಇನ್ನೇನಿಲ್ಲ. ಇವತ್ತು 2013ರಿಂದ 2018ವರೆಗೂ ಸರ್ಕಾರ ಇತ್ತು, ಅವಾಗ ಇದೆಲ್ಲ ನಡೆದೇ ಇಲ್ವಾ? ಅವಾಗ ಇದ್ದೇ ಇರ್ಲಿಲ್ವಾ? ಸೊ ಅವಾಗ ಇದ್ದಿತ್ತು ಇವಾಗ ಯಾಕಿದೆ ಅಂತಂದ್ರೆ ಅವಾಗ ಅಲ್ಪ ಸ್ವಲ್ಪ ಕಾರ್ಯಕ್ರಮಗಳು ಮಾಡಿ ಜನಾಭಿಪ್ರಾಯಕ್ಕೆ ಒಂದು ಅಂತ ಕಾರ್ಯಕ್ರಮ ಮಾಡಿ ಜನರ ಒಂದು ಪರವಾದ ಕೆಲಸಗಳು ಮಾಡಿದ್ರು ಅಂತ ಒಂದು ಜನಾಭಿಪ್ರಾಯ ಇತ್ತು ಸಿದ್ದರಾಮಯ್ಯ ಬಗ್ಗೆ. ಆದ್ರೆ ಈಗ ಬಂದಿರೋ ಸರ್ಕಾರ 2020 ಮೇಲೆ 23 ಮೇಲೆ ಬಂದಿರೋಂಥ ಸರ್ಕಾರ 7 ಕೋಟಿ ಜನ ನಮಗೆ 136 ಸೀಟ್ ಕೊಟ್ಟು ಮತ್ತೆ ಅಡಿಷನಲ್ ಬೈ ಎಲೆಕ್ಷನ್ ಕೂಡ ಇವ್ರು ಕೊಟ್ಟು ಇವತ್ತು ಕನ್ನಡಿಗರಿಗೆ ಮಾಡಿದಂತ ದೊಡ್ಡ ದ್ರೋಹ ಇದೆಯಲ್ಲ, ಇವತ್ತು ಅದನ್ನು ಸೇರ್ಸಕ್ ಆಗ್ತಾ ಇಲ್ಲ. ಇವತ್ತು 3 ವರ್ಷದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ ಅಂತೇಳಿ, ಕಾನೂನು ಸರ್ಕಾರ ಯಂತ್ರ ವಿಫಲ ಆಗಿದೆ ಅಂತೇಳಿ, ಸರ್ಕಾರ ವಿಫಲ ಆಗಿದೆ ಅಂತೇಳಿ ಯಾವುದೇ JDS ಶಾಸಕರಲ್ಲಿ ಬಿಜೆಪಿ ಶಾಸಕರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಿಲ್ಲ. ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರು ಲಿಸ್ಟ್ ಆಫ್ ತಗೊಳ್ಳಿ, ರಾಜು ಕಾಗೆ ಇರ್ಬೋದು, BR ಪಾಟೀಲ್ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ದೇಶಪಾಂಡೆ ಅವರು ಇರ್ಬೋದು, ಪರಮೇಶ್ವರ್ ಅವರು ಇರ್ಬೋದು, ಈ ರೀತಿ ಹಲವಾರು ಜಮೀರ್ ಅವರು ಇರ್ಬೋದು, ಹಲವಾರು ಸ್ವಪಕ್ಷದ ಮಿನಿಸ್ಟರ್ಗಳು ಕಾಂಗ್ರೆಸ್ ಪಕ್ಷದ ಶಾಸಕರು ಬಂದು ಹೇಳ್ಕೊಂತಾರೆ ಸಿದ್ದರಾಮಯ್ಯ ಅವರು ಕಾಲು ಹಿಡ್ಕೊಳ್ರಿ ಅನುದಾನ ಕೊಡ್ತಾರೆ ಅಂತ ಮಂಜುನಾಥ್ ಅವರು ಹೇಳ್ತಾರೆ, MLA ಶಾಸಕರು. ಈ ರೀತಿಯಾದ ವಿಫಲವಾದ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಇವತ್ತು ಕಾಂಗ್ರೆಸ್ಗೆ ಚಿಮಾರಿ ಆಗ್ತಾ ಇದ್ದಾರೆ. ನಮಗೆ ಅಭಿವೃದ್ಧಿ ಮಾಡಕ್ಕಾಗ್ತಾ ಇಲ್ಲ. ಇಂಥ ಅಸಹಾಯಕತೆ ಆದಾಗ ಸರ್ಕಾರಕ್ಕೆ ಬೇರೆ ದಾರಿನೇ ಇಲ್ಲ. ಕಾನೂನು ಜನ ಅಸಮಾಧಾನಗೊಂಡಿದ್ದಾರೆ. ಚಿಮಾರಿ ಹಾಕೋ ಕಾಲ ದೂರ ಇಲ್ಲ. ಆಕ್ರೋಶದಲ್ಲಿ ಏನಾದ್ರೂ ಮಾತಾಡ್ಬಿಟ್ರೆ ಅಂತ ಈ ಕಾನೂನು. ಹೌದು, ಆ ಜನರ ಬೀಗ ಆಗ್ತಿರೋದು 7 ಕೋಟಿ ಜನಕ್ಕೆ. ಯಾಕಂದ್ರೆ ಯಾವ್ದು ಕೊಡ್ತಾರೆ ನೋಡಿ, ಇವತ್ತು ಸದನದಲ್ಲಿ ಮಹಿಳೆಗೆ 2,000 ಕೊಡ್ಬೇಕಲ್ಲ, 2 ತಿಂಗಳು ಕೊಟ್ಟಿಲ್ಲ, 5,000 ಕೋಟಿ ಜನ ಮಾತಾಡಲ್ವಾ? ಸದನದಲ್ಲಿ 5,000 ಕೋಟಿ ಇವತ್ತು ಲೆಕ್ಕ ಸಿಗ್ತಾ ಇಲ್ಲ. ಇವತ್ತು ಸಚಿವರು ಕೇಳ್ತಾ ಹೇಳ್ತಾರೆ ನನ್ಗೆ ಅಧಿಕಾರಿಗಳು ಸರಿ ಮಾಹಿತಿ ಕೊಡ್ಲಿಲ್ಲ, ನಾನು ಸಿದ್ದರಾಮಯ್ಯ ಕೇಳ್ತಿರ್ತಾರೆ. ಇವತ್ತು 2,000 ನಂಬ್ಕೊಂಡು ಇವತ್ತು ಮೈಕ್ರೋಫೈನಾನ್ಸ್ ಸಾಲ ತಂದಿದ್ದಾರೆ ಮಹಿಳೆ ರಾಜ್ಯದಲ್ಲಿ. 2,000 ನಂಬ್ಕೊಂಡು ಸಾಲ ಮಾಡ್ಕೊಂಡಿದ್ದಾರೆ ಮಹಿಳೆಯರು. 2 ತಿಂಗಳು ಕೊಟ್ಟಿಲ್ಲಲ್ಲ, ಆ 2 ತಿಂಗಳಿಗೆ ಫೈನಾನ್ಸ್ಗೋಸ್ಕರ ಎಚ್ಚರ ಸತ್ತಿದ್ದಾರೆ ಗೊತ್ತಾ? ಅವ್ರು ಏನು ಶಾಪ್ ಆಗ್ತಾರೆ ಗೊತ್ತಾ? ಅವ್ರು ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಎಲ್ಲಮ್ಮ ನಂದು 2,000 ನಮ್ಗೆ ಯಾಕೆ ಮೋಸ ಮಾಡ್ದೆ ಅಂದ್ರೆ ದೇಶ ಭಾಷಣ ಆಯ್ತಾ? ಯಾರು ಹೇಳಿದ್ದು ಅದನ್ನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಂಗಿಲ್ಲ, ಸ್ವತಂತ್ರ ಇಲ್ಲ. ಅದ್ರ ಬಗ್ಗೆ ರೈಸ್ ಮಾಡಿದ್ದಾರೆ. ನಾಗೇಂದ್ರ ಅವರು ಸ್ವಾತಿ ಒಂದು ನಿಮಿಷ. JDS ವಕ್ತಾರರು ನಾಗೇಂದ್ರ ಅವರು ಒಂದು ವಿಚಾರವನ್ನ ಉಲ್ಲೇಖ ಮಾಡಿದ್ರು. ರಾಜ್ಯದಲ್ಲಿ ಅರಾಜಕತೆ ಅನ್ನೋದು ಹೆಚ್ಚಾಗಿದೆ, ಕೊಲೆ ಸುಲಿಗೆ ಅಂತ ಪ್ರಕರಣಗಳಾಗ್ತಾ ಇದೆ. ಯಾಕಂದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪ್ರಭಾವವು ಬೆಲೆ ಏರಿಕೆ ಆಗಿದೆ, ಬದುಕು ದುರ್ಬರ ಆಗಿದೆ. ಇಂಥ ಸಂದರ್ಭದಲ್ಲಿ ಆಕ್ರೋಶಭರಿತರಾಗುವಂಥ ಜನ ಬೀದಿಗೆ ಬಂದು ಹೋರಾಟವನ್ನು ನಡೆಸ್ಬೋದು. ಆಕ್ರೋಶಭರಿತರಾದಂಥ ಜನ ಆಕ್ರೋಶದ ನುಡಿಗಳನ್ನು ಆಡಬಹುದು. ಇಂಥ ಸಂದರ್ಭದಲ್ಲಿ ಅದು ದ್ವೇಷ ರೂಪದಲ್ಲಿದ್ದರೆ ಅದು ದ್ವೇಷ ಭಾಷಣವಾಗಿ ಪರಿವರ್ತನೆಯಾಗುತ್ತೆ. ಅಂಥವ್ರನ್ನ ಹತ್ತಿಕ್ಕುವ ಇದು ಪ್ರಯತ್ನ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ಡೀಟೇಲಾಗಿ ತೊಗೊಳ್ಬೇಕಾಗಿದೆ. ಅಟ್ ದ ಸೇಮ್ ಟೈಮ್ ಇಟ್ ಅಪ್ಲೈಸ್ ಟು ಎವ್ರಿ ಒನ್ ಅನ್ನೋದಾದರೆ ಅವತ್ತು ಜನಾರ್ದನ್ ರೆಡ್ಡಿ ಮನೆಯ ಇನ್ಸಿಡೆಂಟ್ನ ಸಂದರ್ಭದಲ್ಲಿ ಇದೇ ನಾರಾ ಭರತ್ ರೆಡ್ಡಿ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್, ಅದ್ರ ಬಗ್ಗೆ ಕೂಡ ಡೀಟೇಲಾಗಿ ಮಾತಾಡೋಣ. ಅವ್ರ ಮೇಲೆ ಯಾವ ರೀತಿ ಕ್ರಮ ಆಗುತ್ತೆ, ದೊಡ್ಡವ್ರಿಗೊಂದು ಉಳ್ಳವ್ರಿಗೊಂದು ತಳಮಟ್ಟದವ್ರಿಗೊಂದು ಅನ್ನುವಂಥದ್ದು ಏನಾದರೂ ಇದೆಯಾ ಈ ಕಾನೂನಲ್ಲಿ, ಅದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿ ಪಡ್ಕೊಳ್ಳೋಣ. ಇದನ್ನು ನಾವು ಹಲವಾರು ಆಯಾಮಗಳಲ್ಲಿ ನೋಡಬೇಕಾಗುತ್ತೆ. ಒಂದು ರಾಜ್ಯ ಮತ್ತು ರಾಜ್ಯಪಾಲರು ಅಂತ ಸಂದರ್ಭದಲ್ಲಿ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಒಂದು ಜಟಾಪಟಿ. ಯಾಕಂದರೆ
ಹೊಂದಾಣಿಕೆ ಸರಿಯಾದ ರೀತಿಯಲ್ಲಿಲ್ಲ ಅಂತ ಸಮಗ್ರ ಅಭಿವೃದ್ಧಿ ಅನ್ನೋದು ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿರುವಂಥ ಡಿಫ್ರೆನ್ಸಸ್ ಕೂಡ ಕಾಣ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇಟ್ ಅಪ್ಲೈಟ್ಸ್ ಟು ಎವ್ರಿವನ್ ಅನ್ನೋದಾದರೆ, ಈ ನಿಯಮ ಪ್ರತಿಯೊಬ್ಬರಿಗೂ ಕೂಡ ಅಪ್ಲೈ ಆಗುತ್ತೆ ಅನ್ನೋದಾದರೆ, ಜನಾರ್ದನ್ ರೆಡ್ಡಿ ಅವರ ಇನ್ಸಿಡೆಂಟೇ ತೊಗೊಳ್ತೀನಿ. ಅವತ್ತು ಪ್ರಚೋದನೆಗೆ ಒಳಪಟ್ಟೆ ಅಷ್ಟು ಜನ ಯುವಕರಲ್ಲಿ ಸೇರಿದ್ದು. ನಾನು ಪಕ್ಷ ಅಂತ ನೋಡೋದಕ್ಕೆ ಹೋಗೋದಿಲ್ಲ. BJPಯವರು, ಕಾಂಗ್ರೆಸ್ನವರು ಎಲ್ಲ ಕಾರ್ಯಕರ್ತರು ಅಲ್ಲಿ ಜಮಾಯಿಸಿದರು. ನಾರಾ ಭರತ್ ರೆಡ್ಡಿ ಅವರು ಒಂದು ಮಾತನ್ನು ಹೇಳ್ತಾರೆ, ನಾನು ಇನ್ನೊಂದು 5 ನಿಮಿಷ ಅಲ್ಲಿದ್ದಿದ್ರೆ ಸುಟ್ಟು ಹಾಕ್ಬಿಡ್ತಿದ್ದೆ. ಇದನ್ನು ಪ್ರಚೋದನಾತ್ಮಕ ಭಾಷಣ ಅಂತ ಕರಿತೀರಾ ನೀವು? ಪ್ರಚೋದನಾತ್ಮಕ ಭಾಷಣ ಯಾವ ಸಂದರ್ಭದಲ್ಲಿ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ದಿವ್ಯಾ. ಈ ಒಂದು ಇನ್ಸಿಡೆಂಟ್ ಅಲ್ಲಿ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಈ ಒಂದು ಇನ್ಸಿಡೆಂಟ್ ಮಾತ್ರ ನಿಮ್ಮನ್ನ ಬುಲೆಟ್ ಎರಡೂ ಕಡೆಯಿಂದ ಫೈರ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಅಲ್ಲಿನ ಸ್ಥಳೀಯ ಪೊಲೀಸರು ಕೊಟ್ಟ ನಂತರದಲ್ಲಿ ನಾನು ಈ ಮಾತನ್ನ ಆಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಇದು ನಮ್ಮ ಕಡೆಯಿಂದ ಮಾತ್ರನೇ ಬಂದಿದ್ರೆ ನಾನು ರಾಜಾರೋಷವಾಗಿ ನಿಮ್ಮ ಡಿಬೇಟ್ ನಲ್ಲಿ ಕೂತ್ಕೊಂಡು ಒಪ್ಕೋತಾ ಇದ್ದೆ. ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಈ ಕರ್ನಾಟಕ ರಾಜ್ಯದ ಒಬ್ಬ ನಾಗರಿಕ ಛೀಮಾರಿ ಹಾಕದ, ಛೀತು ಅಂತಂದ, ಅವನು ಛೀತು ಅಂತಿದ್ದ ನೀವು ಪರಿಗಣಿಸ್ತೀರಾ ಅಥವಾ ಅವನು ಹೊಟ್ಟೆ ಹಸ್ತು ಹಂಗ ಆಕ್ರೋಶ ಭರಿತನಾಗಿ ಮಾತಾಡ್ತಿದ್ದಾನೆ ಅಂತ ನೋಡ್ತೀರಾ ನೀವು? ಯಾರ್ರಿ ಇಲ್ಲಿ ಆಕ್ರೋಶ ಪಡ್ತಾ ಇರುವಂತದ್ದು? ಇವತ್ತಿನ ದಿನ JDS ವಕ್ತಾರರು ಮಾತಾಡ್ತಾ ಇದ್ರು ದಿವ್ಯಾ. ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಸರ್ಕಾರದ ಪಾಲಿಸಿಗಳ ಬಗ್ಗೆ ಕೇಳ್ಬಿಟ್ರೆ 2,000 ರೂಪಾಯಿ ಬಂದಿಲ್ಲ ಅನ್ನೋದನ್ನ ಹೆಣ್ಮಕ್ಳು ಕೇಳ್ಬಿಟ್ರೆ, ಫಸ್ಟ್ ಆಫ್ ಆಲ್ 2,000 ನಾವು ಸಕಾಲಕ್ಕೆ ಹಣವನ್ನ ಒಟ್ಟಿಗೆ ಹಾಕೋದನ್ನ ಯಾರತ್ರಾದ್ರೂ ಹೋಗಿ ಕೇಳಿದ್ರೆ ಏನಾಗ್ಬಿಡುತ್ತೋ ಅಂತ ಇವ್ರು ಮಾತಾಡೋದನ್ನ ಈ ಭಯ ಇವ್ರು ಹುಟ್ಟಿಸಿದಾರಲ್ಲ, ಇದೇ ದ್ವೇಷ ಭಾಷಣ. ಇದನ್ನ ಸರ್ಕಾರದ ಯಾವುದೇ ಅಧಿಕಾರಿಗಳ ವಿರುದ್ಧ, ರಾಜಕಾರಣಿಗಳ ವಿರುದ್ಧ ಅಥವಾ ಪ್ರಶ್ನೆ ಮಾಡುವಂತಹ ಭಾಷಣ ಆಗ್ಲಿ ಸ್ಟೇಟ್ಮೆಂಟ್ಗಳಿಗಾಗ್ಲಿ ಅಲ್ಲ. ಇದು ಒಂದು ಕೋಮು ಮತ್ತು ಇನ್ನೊಂದು ಕೋಮಿನ ನಡುವೆ ಹುಟ್ಟು ಹಾಕುವಂತಹ ಪ್ರಚೋದನಾಕಾರಿ ಭಾಷಣಗಳ ವಿರುದ್ಧ ಇದಾಗಿರುತ್ತೆ ಹೊರತು ದಿವ್ಯಾ ಅವರೇ ಮನಸ್ಸು ಮುಟ್ಕೊಂಡು ಹೇಳಿ, ಎದೆ ಮುಟ್ಕೊಂಡು ಒಂದು ಮಾತು ಹೇಳಿ. ಇವತ್ತಿನ ದಿನ ಸಮಾಜದಲ್ಲಿ ಅದು ಯಾವುದೇ ಧರ್ಮದವರಾಗಿರ್ಲಿ, ಹಿಂದೂ ಹುಡುಗನಿಂದ ಪ್ರಚೋದನೆಗೊಂಡು ಯಾವುದೋ ಒಂದು ಮುಸ್ಲಿಂ ಯುವಕ ಕೊಲೆ ಆಗ್ತಾನೆ ಅನ್ನೋದಾದ್ರೆ, ಮುಸ್ಲಿಮರ ಯುವಕರ ಪ್ರಚೋದನೆಯಿಂದ ಬರುವ ಹಿಂದೂ ಯುವಕ ಕೊಲೆ ಆಗ್ತಾನೆ ಅಂತಂದ್ರೆ ಇಂಥ ಸಮಾಜ ಬೇಕಾಗಿದೆ ನಮಗೆ. ಯಾರ್ರಿ ಸತ್ತ ಕಾನೂನು? ಯಾವುದಾದರೂ ಹಾನಿ ಒಳಗಾದಲ್ಲಿ ತದನಂತರದಲ್ಲಿ ತೆಗೆದುಕೊಂಡುವಂತಹ ಕ್ರಮಗಳಿಗೂ ಇವತ್ತಿನ ದಿನ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಲೋಹಿತ್. ಐ ಥ್ಯಾಂಕ್ ಲೋಹಿತ್ ಫಾರ್ ದಿಸ್. ಅವ್ರು ಹೇಳಿದ್ರು, ನೀವು ಎಷ್ಟು ಚೆನ್ನಾಗಿ ಪ್ರಶ್ನೆ ಕೇಳಿದ್ರಿ ಗೊತ್ತಾದೇವ್ಯಾ? ನನ್ನ ಪ್ರಶ್ನೆ ಆಗಿತ್ತು, ನನ್ನ ಮಾತನ್ನ ನೀವು ಹೇಳಿದ್ರಿ. ಲೋಹಿತ್ ಅವ್ರನ್ನ ಕೇಳಿದ್ರಿ, ನೀವು ಈ ಹಿಂದೆ ಆಡಿದಂತಹ ಭಾಷಣಗಳ ಆಧಾರದ ಮೇಲೆ ಈ ಪಾಯಿಂಟ್ಗಳ ಮೇಲೆ ನೀವು ಭಾಷಣವನ್ನ ಮಾಡೋ ಹಾಗಿಲ್ಲ. ಯಾಕೆ ಅಂತಂದ್ರೆ ಇದು ಪ್ರಚೋದನಕಾರಿ ಭಾಷಣ ಆಗಬಹುದು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಅಲ್ಲಿ DYSP ಹೋಗಿ ಒಂದು ನೋಟಿಸ್ ಅನ್ನ ಕೊಡ್ತಾರೆ. ವೈ ಹಿ ಶುಡಂಟ್ ಗಿವ್ ಇಟ್? ಇದರಿಂದ ನಾಳೆ ಏನಾದರೂ ಆಗಿ ಅಲ್ಲಿ ಯಾರಾದರೂ ಸತ್ರೆ, ಯಾರಾದರೂ ಯಾರಿಗಾದ್ರೂ ಚಾಕುವಿಂದ ಇರಿದ್ರೆ ಇವ್ರು ಹೋಗಿ ರೆಸ್ಪಾನ್ಸಿಬಲ್. ಏನಂದ್ರೆ ಯಾರು ಹೋಗಿ ಏನ್ ಬೇಕಾದ್ರೂ ಮಾತಾಡಿ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾ? ಕಾನೂನಿನ ಅರಿವು ಅಥವಾ ಜಾಗೃತಿ ಎಲ್ಲರಿಗಿಲ್ಲ ಅನ್ನೋದು ಮೀನಿಂಗ್ ಅಷ್ಟೇ. ಈಗ ಎ ಅನ್ನೋ ಪರ್ಸನ್ಗೆ ಬಿ ಅನ್ನೋ ಪರ್ಸನ್ ಇಂದ ಎ ಅನ್ನೋ ಪರ್ಸನ್ಗೆ ಬಿ ಅನ್ನೋ ಪರ್ಸನ್ ಇಂದ ಬೆದರಿಕೆ ಇದೆ ಅಂದ್ರೆ ಹಿ ಕ್ಯಾನ್ ಗೋ ಅಂಡ್ ಹಿ ಕಂಪ್ಲೇಂಟ್.
ಅಂದ್ಮೇಲೆ ಇದು ಸುಮೋಟೋ ಕೇಸ್ ಇದೆ. ವಿಶೇಷವಾದ- ಈಗ ನೋಡಿ ಇವರಂದ್ರು ಒಂದು ವಿಶ್ಲೇಷಣೆ ಕೊಡ್ತೀನಿ ಅದಕ್ಕೆ. ಬೆದರಿಕೆ ಇವಾಗ ಇವರಂದ್ರು ಬೆದರಿಕೆ ಇದೆ ಅನ್ನೋದಕ್ಕೆ ಇವರಂದ್ರು ಹಿಂದೂ ಕಾರ್ಯಕರ್ತ ಒಂದು ಭಾಷಣ ಕೇಳಿ ಒಂದು ನಿಮಿಷ ಬಹಳ ವ್ಯತ್ಯಾಸ ಇದೆ. ನನ್ನ ಪಾಯಿಂಟ್ ಇಷ್ಟೇ. ನಿಮಗೆ ಹಿಂದೂ ನೆನಪಿರ್ಬೋದು. ಕಾರ್ಯಕರ್ತ ಭಾಷಣ ಮಾಡಕ್ ಮುಂಚೆ ಡಿಸಿಪಿ ಬಂದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಓರ್ವ ಹಿಂದೂ ಕಾರ್ಯಕರ್ತ ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ನಾವು ನೋಟಿಸ್ ಈ ವಿಚಾರಗಳ ಮೇಲೆ ನಾವು ಭಾಷಣವನ್ನ ಮಾಡಬಹುದಿಲ್ಲ ಅನ್ನುವಂಥದ್ದು. ಅದನ್ನೇ ನಾವು ಇವತ್ತಿನ ದಿನ ರಾಜ್ಯದಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೀವಿ. ಯಾಕೆ ತರಬಾರ್ದು ಅಂತ ಹೇಳ್ತೀರಿ? ಯಾಕೆ ಬೇಡ ಅಂತ ಹೇಳ್ತೀರಿ? Why is it wrong ಅಂತ ಹೇಳ್ತೀರಿ? ನಿಮಗೆ ಯಾಕಷ್ಟು ಭಯ ಆಗ್ತಾ ಇದೆ? ಹಾಗಿದ್ರೆ ಸಮಾಜದಲ್ಲೆಲ್ಲ ಸಾಯ್ಲಿ ಅಂದ್ರೆ ನಾವು ರಾಜಕಾರಣ ಮಾಡ್ಲಿ ಅಂತೀರಾ? ಬಡವ್ರ ಮಕ್ಕಳು ಸಾಯ್ಲಿ, ನಾವು ಅದ್ರ ಮೇಲೆ ರಾಜಕಾರಣ ಮಾಡೋಣ ಅಂತ. Especially ಇದೇ ನಿಮ್ಮ overall agenda ಇರುವಂಥದ್ದು ನಾಗೇಂದ್ರ ಅವರೇ. ಇದೇ ನಿಮ್ಮ overall agenda ಇರುವಂಥದ್ದು. ನೀವು ಯಾಕೆ BJP ಅಂತ ಆಡ್ತಾ ಇದ್ದೀರಿ? ನೀವು ಯಾಕೆ BJP ಅಂತ ಆಡ್ತಾ ಇದ್ದೀರಿ? ನೆಟ್ಟಿಗಿಲ್ವಲ್ಲ ನೀವು? ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿ ನಾಗೇಂದ್ರ ಅವರೇ. ಒಂದು ನಿಮಿಷ ಬಿಡ್ರಿ, ಒಂದು ನಿಮಿಷ ಮಾತಾಡ್ಬಿಡ್ರಿ. ಯಾಕೆ ಡೈವರ್ಟ್ ಮಾಡ್ತೀರಾ? ಪಾಯಿಂಟ್ ಅರ್ಥ ಆಯ್ತಾ? ಇವಾಗ ಇವ್ನೇನ್ ನಜೀರ್ ಇನ್ಸಿಡೆಂಟ್ ಅಂಡ್ ಸೇಮ್ ಟೈಮ್ ಡೈವರ್ಟ್ ಮಾಡ್ತಾರೆ ಇದನ್ನ. ಪ್ರಚೋದನೆಗೆ ಒಳಪಡೋದಾದ್ರೆ ಪ್ರಚೋದನೆಗೆ ಎಲ್ಲರಿಗೂ ನಿಮ್ಮ ಪಾಯಿಂಟ್ ಇದೆ ನೋಡಿ, ಪ್ರಚೋದನೆಗೆ ಒಳಪಡುವಂತಹ ಮನಸ್ಥಿತಿ ಇದೆಯಲ್ಲ, ಆ ವೀಕ್ನೆಸ್, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಸಾಕಷ್ಟು ತಾವು ಧಾರ್ಮಿಕವಾದಂಥ ವಿಚಾರಗಳು ತಾವು ಉಲ್ಲೇಖ ಮಾಡಿದ್ರಿ. ಈಗ ಸಮಾಜದಲ್ಲಾಗಿರ್ಬೋದು, ಮದರಸಗಳಲ್ಲಾಗಿರ್ಬೋದು, ಅಥವಾ ಬೇರೆ ಬೇರೆ ಯಾವುದೇ ಸಂದರ್ಭದಲ್ಲಿ ಬೋಧನೆ ಮಾಡೋ ಪ್ರಚೋದನೆ ಮಾಡೋ ಅಂಥ ವಿಚಾರಗಳನ್ನ ನೀವು ಅದನ್ನ ಯಾವ ರೀತಿ ನೋಡ್ತೀರಾ ಅಂತ ತಾವು ತಿಳಿದಲ್ವಾ? ಸೊ ನೋಡಿ, ಯಾವುದೇ ಆಗಿರ್ಬೋದು, ಅಸಂವಿಧಾನಿಕ ಕಾನೂನು ಬಾಹಿರವಾಗಿದೆ, ಅದನ್ನು ನಾವು ಪ್ರಶ್ನೆ ಮಾಡಲೇಬೇಕಾಗ ಅದ್ರ ಸೂಕ್ತವಾದಂಥ ಅದು ತನಿಖೆನೋ ಇನ್ನೊಂದು ಕಾನೂನು ಅಲ್ಲಿ ಜಾರಿಗೆಗೊಳಿಸಿ ತಕ್ಕ ಶಿಕ್ಷೆ ಕೊಡೋಂಥ ಪ್ರಯತ್ನಗಳಾಗಲಿ ಈಗ ಅದು ಇದೆ. ಬಟ್ ಏನು ಅಂತಂದರೆ, ಅದಕ್ಕೋಸ್ಕರ ನಾನು ಮಾತಾಡೋದಕ್ಕೆ ಒಂದು ಭಯಭೀತಿ ಸೃಷ್ಟಿ ಮಾಡೋದಿದೆಯಲ್ಲ, ಇದು ತಪ್ಪು. ಪರ ವಿರೋಧಗಳು ಚರ್ಚೆ ಆಗಬೇಕು. ನೋಡಿ, ಇವತ್ತು ದ್ವೇಷ ಭಾಷೆ ಹೇಳಿದ್ರಲ್ಲ, ಇವತ್ತು ಸ್ವಾತಿ ಅವರಿಗೆ ಒಂದು ಉದಾಹರಣೆ ಕೊಡ್ತೀನಿ ಮೇಡಮ್. ಇವಾಗ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿ ಇವರು ನಜೀರ್ ಅಹಮದ್ ಅವರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ದೇಶದ್ರೋಹಿ ಅಂತ ಹೇಳಿದ್ದಾರೆ. ದೇಶದ್ರೋಹಿ ಅಂತ ಹೇಳಿದಾಗ ಅಲ್ಲಿ ಸಮುದಾಯಕ್ಕೆ ಸೇರಿದ್ದು ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಹೊರಗಡೆ ಹೋಗಿ ಇದನ್ನ ಕೇಳಿಸ್ಕೊಂಡು ಯಾರಾದ್ರೂ ಮುಸ್ಲಿಂ ಸಂಘಟನೆಗಳು ಅಥವಾ ಹಿಂದೂ ಸಂಘಟನೆಗಳು ಹೋಗಿ ಎಲ್ಲಾ ಮುಸ್ಲಿಮರನ್ನು ಕೊಂದು ಹಾಕ್ಬಿಟ್ರೆ ಮುಗ್ದೋಯ್ತಾ? ಅಲ್ಲ ರೀ, ಕೆಲವರು ಕೆಲ ಮುಸ್ಲಿಂ ಸಂಘಟನೆಗಳು ಭಾಗಿಯಾಗಿದೆ ಅನ್ನೋದಕ್ಕೂ ಮುಸ್ಲಿಂಗಳೇ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಬಸವರಾಜ ಹೊರಟ್ಟಿ ಅವರು ಅವರಿಗೆ ಕ್ಷಮೆ ಹಾಕ್ಬೇಕು ಅಂತ ಕೇಳಿದ್ದಾರೆ. ಅವರಿಗೆ ಯಾರಿಗೆ? ನಜೀರ್ ಅಹಮದ್ ಅವರಿಗೆ. ಇವತ್ತು ಗೌರವಾನ್ವಿತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ, ಇದು ದ್ವೇಷ ಭಾಷಣ. ಇದು ಒಂದು ಉದಾಹರಣೆ. ಪ್ರಧಾನಮಂತ್ರಿ ಮೋದಿ ಅವರಿಗೆ ಸದನದಲ್ಲಿ ಅತ್ಯಂತ ಗೌರವ ಕಾನೂನು ರಚನೆ ಆಗಂತ, ಶಾಸನ ರಚನೆ ಆಗಂತ ಪವಿತ್ರವಾದಂತ ಸ್ಥಳದಲ್ಲಿ ಇವತ್ತು ನಮ್ಮ ಸಾಂವಿಧಾನಿಕವಾದಂತ ಹುದ್ದೆಯಲ್ಲಿ ಇರುವಂತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ದೇಶದ್ರೋಹಿ ಅಂತ ಹೇಳ್ತಾರಲ್ಲ, ಇದು ದ್ವೇಷ ಭಾಷಣ. ಇಂಥವ್ರಿಗೆ ತಕ್ಕ ಶಾಸ್ತಿ ಬೇಕು. ಅದನ್ನ ಪರಿಗಣಿಸಿ ಇವತ್ತು ಬಸವರಾಜ ಹೊರಟ್ಟಿ ಅವರು ಇವತ್ತು ಬೇಷರತ್ ನೀವು ಕ್ಷಮೆ ಹಾಕಬೇಕು ಅಂತ ಕೇಳಿದ್ದಾರೆ. ಇವರು ವಿತಂಡವಾದ ಇವತ್ತು ಮಾಡ್ತಾ ಇದ್ದಾರೆ. ಯಾರು? ನಜೀರ್ ಅಹಮದ್ ಅವರು. ಆದ್ರೆ ಕೊನೆಗೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ. ವಿಷಾದ ವ್ಯಕ್ತಪಡಿಸಿ ನಮ್ಮ ಚಲವಾದಿ ನಾರಾಯಣಸ್ವಾಮಿ ಅವರು, ನಮ್ಮ ವಿರೋಧ ಪಕ್ಷದ ನಾಯಕರು, ಅವರ ನೇತೃತ್ವದಲ್ಲಿ ಇವತ್ತು ಅವರು ಕ್ಷಮೆ ಹಾಸ್ಲೇಬೇಕು ಅಂತ ಕ್ಷಮೆ ಹಾಕಿದ್ದಾರೆ. ಸೊ ಇದು ಈ ರೀತಿ ಘಟನೆಗಳು ನೋಡಿ. ಇವತ್ತು ಒಂದು ರಾಜಕೀಯ ಪಕ್ಷ ಅಥವಾ ಸರ್ಕಾರ ಯಾವ ರೀತಿ ದುರ್ಬಳಕೆ ಮಾಡುತ್ತೆ ಅಂತ ಅನ್ನೋದಾದ್ರೆ, ಇವತ್ತು ತರೀಕೆರೆಯಲ್ಲಿ ಆದಂತ ವಿಕಾಸ್ ಪುತ್ತೂರವರಿಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿಂದ ಮುಂಚೆನೆ ಹಿಂದೂ ಸಮಾಜೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಇದೇ ರೀತಿ ಮಾತಾಡಬೇಕು ಅಂತ ಹೇಳಿ ನಿಯಂತ್ರಣ ಮಾಡೋದಿಲ್ಲ. ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅವರ ವಾಕ್ ಸ್ವಾತಂತ್ರ್ಯ ಕಿತ್ಕೊಳ್ಳೋ ಅಂತ ಒಂದು ಭಯ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ದ್ವೇಷ ಹುಟ್ಟಾಕದ ಕ್ಲಾರಿಟಿ, ಆ ಹೇರ್ ಲೈನ್ ಡಿಫರೆನ್ಸ್ ನ ಹೇಳ್ಬೇಕು ನಾವು. ಮೇಡಮ್, ನಾನು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಒಂದು ನಿಮಿಷ ಸ್ವಾತಿ ಒಂದು ನಿಮಿಷ. ಸಂವಿಧಾನ ಕೊಟ್ಟಿರುವಂತ ಹಕ್ಕು ಅದು. ಹೌದು. ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ತನಗೇನ್ ಅನ್ಸುತ್ತೆ ಅದನ್ನ ನೇರವಾಗಿ ಹೇಳುವಂತ ಒಂದು ಅಲ್ವಾ?
ಅದಕ್ಕೂ ದ್ವೇಷ ಭಾಷಣಕ್ಕೂ ವ್ಯತ್ಯಾಸ ಇದೆ. Definitely. ಅದನ್ನ ನೀವು ಮಿಕ್ಸ್ ಮಾಡ್ತಿದ್ದೀರಾ. Definitely ನೀವು mix ಮಾಡ್ತಾ ಇಲ್ಲ. ಮಾತಾಡಿ, ನಿಮ್ಗೆ ಯಾರು ಮಾತಾಡ್ಬಿಡಿ ಅಂತ ಹೇಳಿದಾರೆ? ಇವತ್ತು ಬೆಲೆ ಏರಿಕೆ ಈಗ ಅಂತ ಮಾತಾಡಿ, correct. ಮಾಧ್ಯಮದಲ್ಲೇ ಮಾತಾಡಿ. ಈಗ ನೋಡಿ, ಈಗ ನೋಡಿ, ತರೀಕೆರೆ ಘಟನೆ ತಗೊಳ್ಳೋಣ. ವಿಕಾಸ್ ಪುತ್ತೂರ್ ಅವರು ಇನ್ನು ಭಾಷಣನೇ ಪ್ರಾರಂಭ ಮಾಡಿಲ್ಲ. ಅವ್ರಿಗೆ ಯಾವುದೇ ರೀತಿ ಇದುವರೆಗೂ ಹಿನ್ನೆಲೆ ಇತಿಹಾಸ ಇಲ್ಲ. ಅವ್ರಿಗೆ ಯಾವುದೇ ರೀತಿ ದ್ವೇಷ ಭಾಷಣ ಮಾಡಿ ಅವರಿಗೆ ಕೇಸು ಅಥವಾ ಇನ್ನೊಂದು ವಗೇರೆ ಆಗಿರೋಂಥದ್ದು ಯಾವುದೂ ಇಲ್ಲ. ಆದ್ರೆ ಇವರಿಗೆ ಸರ್ಕಾರಕ್ಕೆ ಒಂದು ಆತಂಕ. ಅಲ್ಲಿ ಒಂದಿಷ್ಟು ಸಾವಿರಾರು ಜನ ಅಲ್ಲಿ ಯುವಕರು ಮತ್ತೆ ಹಿಂದೂ ಸಮಾಜದವರು ಸೇರ್ಕೊಳ್ತಾರೆ. ಅವರು ಬಹುತೇಕ ಬಿಜೆಪಿಗೆ ಹೆಚ್ಚಿನ ಒಲವು ವ್ಯಕ್ತಪಡಿಸ್ತಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ನಮಗೆ ರಾಜಕಾರಣ ಮಾಡೋದೇ ಕಷ್ಟ ಆಗುತ್ತೆ. ಇದು ಆತಂಕ, ಇದು ರಾಜಕೀಯ ಶಕ್ತಿ ಜಾಸ್ತಿ ಹೌದು, ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ಜಾಸ್ತಿ ಆಗುತ್ತೆ. ಇವರ ಶಕ್ತಿ ಆಯ್ತಾ? ಇದು ಆಮೇಲೆ ಇದರಿಂದ ಒಂದು ಮುಸಲ್ಮಾನ ಸಮುದಾಯಗಳಿಗೆ ಒಂದು ರೀತಿ ಹಿಂದೂ ಸಮಾಜ ಜಾಗೃತಿಯಾಗಿ ಗಟ್ಟಿಯಾದ್ರೆ ಇವರಿಗೆ ಆತಂಕ ಆಗುತ್ತೆ, ಅವರಿಗೆ ಒಂದು ಭಯಭೀತಿ ಸೃಷ್ಟಿಯಾಗುತ್ತೆ ಅನ್ನೋದು ಇವರಿಗೆ ಇರುವಂತ ಒಂದು ಓಲೈಕೆ ತುಷ್ಟೀಕರಣ ರಾಜಕಾರಣದ ಉದ್ದೇಶ ಅಷ್ಟೇ. ಅಲ್ಲ ನಾಗೇಂದ್ರ ಅವ್ರೆ, ಇದನ್ನ ಹೇಳಿ. ಈಗ ಜನಾರ್ದನ್ ರೆಡ್ಡಿ ಅವ್ರ ಮನೆ ಎದುರುಗಡೆ ನಾರಾ ಭರತ್ ರೆಡ್ಡಿ ಅವರು ಹೇಳಿದ್ದು ನಿಮಗೆ ನೆನಪಿದೆ. ಇನ್ನೊಂದು 5 ನಿಮಿಷ ನಾನು ಅಲ್ಲೇ ಇದ್ದಿದ್ದಿದ್ರೆ ಸುಟ್ಟು ಹಾಕ್ಬಿಡ್ತಿದ್ದೆ. ಇದನ್ನ ಹೆಂಗ್ ಪರಿಗಣಿಸ್ಬೇಕು? ನಾವು ಪಕ್ಷ ಬಿಟ್ಟು ನೋಡೋಣ. ದ್ವೇಷ ಭಾಷಣದ ಮಸೂದೆ ಆಧಾರದಲ್ಲಿ ನೋಡಿ. ಇವತ್ತು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇವತ್ತು ನರೇಂದ್ರ ಭರತ್ ರೆಡ್ಡಿ ಅವರು ಅಲ್ಲಿರೋದಲ್ಲಿ, ಅದಿಲ್ಲಿರೋದು ಬಳ್ಳಾರಿಯಲ್ಲಿ ಅವ್ರದ್ದೇ ಆದ ಒಂದು ಕ್ಷೇತ್ರದಲ್ಲಿ ಮಾರ್ಬಲ್ ಲೀಡರ್ ಆಗಬೇಕಾಗಿತ್ತು. ಅವರಿಂದ ಫಾಲೋವರ್ಸ್ ಇದ್ದಾರೆ, ಅವರೇ ಒಂದು ನಾಯಕತ್ವನ ಮೆಚ್ಚಿರೋಂಥ ಫಾಲೋವರ್ಸ್ ಇದ್ದಾರೆ. ಸೊ ಅವ್ರನ್ನ ಅಲ್ಲಿ ಫಾಲೋ ಮಾಡಬೇಕಾದ ಒಂದು ಕಾರ್ಯಕರ್ತರಿಗೆ ಕೊಟ್ಟಂಥ ಸ್ಟೇಟ್ಮೆಂಟ್ ಏನಂದರೆ, ನಾನು ಹಿಂಗೆ ಇದ್ದೀನಿ, ನೀವು ಹಂಗೆ ಆಗಿ. ಸೊ ನಾವು ಆ ಸ್ಟೇಟ್ಮೆಂಟ್ ಕೊಟ್ಟರು 5 ನಿಮಿಷ ಇದ್ರೆ ಜನಾರ್ದನ್ ರೆಡ್ಡಿ ಮನೇನ ಸುಟ್ಟಾಕ್ಬಿಡ್ತೀವಿ ಅಂತ, ಭಸ್ಮ ಮಾಡಾಕ್ಬಿಡ್ತೀನಿ ಅಂತಂದ್ರು. ಅದೇ ರೀತಿ ಅಲ್ಲಿಂದ 15 ದಿವಸಗಳಲ್ಲಿ ಮನೆ ಬೆಂಕಿ ಹಚ್ಕೊಂತು. ಅಲ್ಲಿ ಕನೆಕ್ಟಿವಿಟಿ ಇದೆಯಲ್ವಾ? ಹೇಳ್ದೆ ಭಾಷಣ ಇದನ್ನ ಭಾಷಣ ಇತ್ತು, ಭರತ್ ರೆಡ್ಡಿ ಹೇಳಿದ್ರು. ಸೊ ಅಲ್ಲಿ 15 ದಿವಸಕ್ಕೆ ಮನೆ ಬೆಂಕಿ ಹಚ್ಕೊಳ್ತು, 5 ಕೋಟಿ ರೂಪಾಯಿ ಮನೆ ಇಟ್ಕೊಂಡು ಉರಿತು. ಅದು ಸೆಕೆಂಡ್. ಯಾರು ಮಾಡಿದ್ರೆ ಕಾನೂನಿಂದ ಆಚೆ ಬರಲಿ, ಕಾನೂನ ಪ್ರಕಾರ ಆಚೆ ಬರಲಿ, ಆಚೆ ಬರಲಿ. ಆದ್ರೆ ಆ ದೇಶ ಭಾಷೆದ ಕಿಚ್ಚಚ್ಚೋರು ಯಾರು? ಅವ್ರಿಗೆ ರಕ್ಷಣೆ ಕೊಟ್ಟರು ಯಾರು? ಇಷ್ಟು ಗಂಟಾಘೋಷ ಕೂತ್ಕೊಂಡು ದೇಶ ಭಾಷೆನ ಬಗ್ಗೆ ಇಷ್ಟೊಂದು ಕಾಯ್ದೆ ತರಕ್ಕೆ ಹೋಗಿದ್ರು. ಸ್ವತಃ ಪಕ್ಷದಲ್ಲಿ ಸದನದಲ್ಲಿ ಭರತ್ ರೆಡ್ಡಿ ನಿಂತ್ಕೊಂಡು ಅದೇ ಜನಾರ್ದನ್ ರೆಡ್ಡಿನ ಕೂರೋ, ಕುತ್ಕೊಳ್ಳೋ ಖಂಡಿದೀನಿ, ಕುತ್ಕೊಳ್ಳೋ ನೀನು ಅಂತ ಏಕವಚನದಲ್ಲಿ ಮಾತಾಡಿರೋದು ಈ ರಾಜ್ಯದ ಜನ ನೋಡಿದ್ದಾರೆ ಸದನದಲ್ಲಿ. ಅದೇ ರೀತಿ ಅವ್ರ ಕ್ಷೇತ್ರದಲ್ಲಿ ನಿಂತ್ಕೊಂಡು ಭಸ್ಮ ಮಾಡಾಕ್ತೀನಿ, ಮನೆ ಸುಟ್ಟಾಕ್ತೀನಿ ಅಂತ ಹೇಳಿದ್ರು. ಅದು ಹೇಳಿಕೆ ಅಂತ 15 ದಿವಸ ಮನೇನ 5 ಕೋಟಿ ಮನೆ ಸುಟ್ಟಾಕಿದ್ರು. ಇವೆಲ್ಲ ಕನೆಕ್ಟೆಡ್ ನೋಡಿದ್ರೆ ಇದು ಒಂದು ಒಂದು ಪ್ರೀ ಪ್ಲಾನ್ ಮಾಡಿರೋದಂತ ಆಯ್ತಲ್ಲ. ಏನ್ ಶಿಕ್ಷೆ ತಗೊಂಡ್ರಿ ನೀವು? ಅವ್ರಿಗೆ ಚೌಕಾಸ್ ನೋಟಿಸ್ ಕೊಟ್ರೇನ್ರಿ ನೀವು ಅವ್ರಿಗೆ, ಭರತ್ ರೆಡ್ಡಿ ಅವ್ರಿಗೆ? ಯಾಕಂದ್ರೆ ಇವತ್ತು ನೀವು ಕೊಟ್ಟ ಸ್ಟೇಟ್ಮೆಂಟ್ 15 ದಿವಸ ಮನೆ ಸುಟ್ಟಾಯ್ತು. ಕಾರಣ ಯಾರು ಇದಕ್ಕೆ? ಸರ್ಕಾರ ಕಾರಣ ಅಲ್ವಾ? ಯಾಕಂದ್ರೆ ಭರತ್ ರೆಡ್ಡಿ ಅವ್ರು ಕೊಟ್ಟಂತ ಭಾಷಣದಲ್ಲಿ ಮತ್ತೆ 15 ದಿವಸ ಮನೆ ಸುಟ್ಟ ಕಾರಣ ಸರ್ಕಾರ. ಇದೇ ಭರತ್ ರೆಡ್ಡಿ ಕರೆದ್ಬಿಟ್ಟು ನೋಟಿಸ್ ಕೊಟ್ಟು ನೀನ್ ಮಾತಾಡಿದ ತಪ್ಪು ನೀನು ಕ್ಷಮಾಪಣೆ ಮಾಡ್ಬೇಕಂತ ಹೇಳಿದ್ರು. ಒಂದು ಸ್ಟೇಟ್ಮೆಂಟ್ ಸರ್ಕಾರ ಕೊಡ್ತಾ ಇಷ್ಟು ದೊಡ್ಡ ಗಲಭೆ ಇತ್ತು. ಒಬ್ಬ ಅಮಾಯಕ ಕಾರ್ಯಕರ್ತ ಬಲಿಯಾದ, ಒಬ್ಬ ಅಮಾಯಕ ಕಾರ್ಯಕರ್ತನ ಗುಂಡಿಟ್ಟು ಶೂಟ್ ಮಾಡಿದ್ರು. ಒಬ್ಬ ಅಮಾಯಕ ಕಾರ್ಯಕರ್ತನ ಶೂಟ್ ಔಟ್ ಮಾಡಿ ಸಾಯಿಸಿದ್ರು. ಆದ್ರೆ ಭರತ್ ರೆಡ್ಡಿ ಒಂದೇ ಒಂದು ಸೋಕಾಸ್ ನೋಟಿಸ್ ಕೊಟ್ಟು ಮಾಧ್ಯಮದ ಮುಂದೆ ಒಂದು ಸಮಾಜನೆ ಮಾಡಿದ್ರ. ಸೊ ಇವತ್ತು ಸದನದಲ್ಲಿ ಡಿ ಕೆ ಹರಿಪ್ರಸಾದ್ ಅವರು ರಾಜ್ಯಪಾಲರನ್ನ ತಡೆ ಹಿಡಿದು ವಾರ್ನಿಂಗ್ ಮಾಡಿದ್ರು. ಏನಾದ್ರು ಸೋಕಾಸ್ ನೋಟಿಸ್ ಕೊಟ್ರ ಇವರು? ರಾಜ್ಯದ ಸದನದ ಒಳಗಡೆ ಗೌರವಿತ ರಾಜ್ಯಪಾಲರಿಗೆ ತಡೆ ಹಿಡಿದು ಬೇರೆ ವಾರ್ನಿಂಗ್ ಮಾಡಿದ್ರು. ಅವ್ರು ಕೈತಾಸ್ ವಾರ್ನಿಂಗ್ ಮಾಡಿದ್ರು. ಏನಾದ್ರು ಸೋಕಾಸ್ ನೋಟಿಸ್ ಕೊಟ್ರ? ಇವರು ಗೂಂಡಾ ವರ್ತನೆಗಳನ್ನ, ಇವರ ದಬ್ಬಾಳಿಕೆಗಳನ್ನ ಕೇಳಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕಾನೂನು ಮುಕ್ಕೋಡ್ ಹಾಕ್ತಿದ್ರೆ ಸರ್ಕಾರ ವಿರುದ್ಧ ಮಾತಾಡಿದ್ರೆ FIR ಆಗ್ತಾ ಇದಾವೆ. ಸರಿ, ಅಲ್ಲೊಂದು ಪಾಯಿಂಟಿಗೆ ಬರ್ತೀನಿ ಸ್ವಾತಿ. ಈಗ ಒಂದು ಪಕ್ಷ ದ್ವೇಷ ಭಾಷಣ ಮಾಡಿದ್ರೆ, ಪ್ರಕರಣ ದಾಖಲಾದರೆ ಜಾಮೀನೇ ಇಲ್ಲ ಅಂದರೆ ಆಕ್ರೋಶಭರಿತನಾಗಿ ಆ ಕ್ಷಣಕ್ಕೆ ಆತ ತಪ್ಪು ಮಾಡಿದ್ರೆ ತಪ್ಪಿಗೆ ಶಿಕ್ಷೆ ಈ ಮಟ್ಟಕ್ಕ ಅಂದ್ರೆ ಅವನಿಗೆ ಪರಿವರ್ತನೆ. ಈಗ ಆ ಕ್ಷಣದ ಅಲ್ಲ ಜೈಲಿರೋದು ಕೂಡ 11 ಜನ ಮಕ್ಕಳು ಅಮಾಯಕ ಸತ್ರು. ಇವರೇ ಕರೆದ್ರು ಕಾರ್ಯಕ್ರಮಕ್ಕೆ, ಇವರೇ ಕರೆದ್ರು. ಐತಿಹಾಸಿಕ ಚುನಾವಣೆ 11 ಜನ ಸತ್ರು. ಆ ತಂದೆ ತಾಯಿ ನೊಂದ ತಂದೆ ತಾಯಿ ಶಾಪ ಹಾಕ್ತಾರೆ, ಆಕ್ರೋಶ ಸರ್ಕಾರ ಮಾಡ್ತಾರೆ, ಅಧಿಕಾರಿ ಮಾಡ್ತಾರೆ. ನೀವು ಇದನ್ನೇ ಮಾಡ್ತೀರಾ ನೀವು? RCBI ನಡೀತಾರ ಒಂದು ಘಟನೆ, ಅಲ್ಲಿ 11 ಜನ ಅಮಾಯಕ ಸತ್ರಲ್ಲ, ಅವ್ರು ನೊಂದು ಶಾಪ ಹಾಕಿ ಬೈದು ದೇಶ ಭಾಷಣ ಆಗುತ್ತಾ? ಇದೇ ಇರುವಂತದ್ದು ಆಂಟಿ ನ್ಯಾಷನಲ್ ಕಾಯ್ದೆ ಇರುವಂತದ್ದು, ಇದೇ ಇರುವಂತದ್ದು. ನೀವು ಭಾರತದ ವಿರುದ್ಧ ಮಾತಾಡಿದ್ದೇ ಆಗ್ಲಿ, ಭಾರತ ಕಾಯ್ದೆ ಕುರಿತಂತೆ ಕಠಿಣವಾದ ಕಾನೂನು ನಮ್ಮ ರಾಜ್ಯದಲ್ಲಿ ಇದೆ. ಕೊಡೋದಿಲ್ಲ ಅನ್ನೋಂಥದ್ದು ರಾಜ್ಯಪಾಲರು ಸಹಿ ಹಾಕಿದ್ದಾರೆ, ರಾಜ್ಯಪಾಲರು ಸಹಿ
ಬಿದ್ದಿದ್ಯಾ? What is wrong in it? ರಾಜ್ಯಪಾಲರ ಸಹಿ ಬಿದ್ದಿದ್ಯಾ? ರಾಜ್ಯಪಾಲರು ಯಾಕೆ ಸಹಿ ಬಿದ್ದಿಲ್ಲ? This is political. No. This has to ಸ್ವಾತಿ, be- listen carefully. No, no, it is a government. Listen carefully. It is a political ಮಾಡ್ತಾರೆ. ಕಾನೂನು ಜಾರಿಗೆ ಬಂದಿದ್ಯಾ? Political ಮಾಡ್ತಾ ಇರೋದು ಬಿಜೆಪಿ. It is a government. ವ್ಯಾಲಿಡ್ ವಿಚಾರ. ದುರಾಡಳಿತ ಅದನ್ನ ಹೇಳ್ರಿ, BJP ಅಂತ ಕರ್ನಾಟಕ ಸರ್ಕಾರ ಸರ್ಕಾರ ನಡೆಸ್ತಾರೆ ನೀವು. ಒಂದು ಸತಿ ಜಾರಿಗೆ ವಾಪಸ್ ತಂದಿರುವ ದ್ವೇಷ ಭಾಷಣ ಮಸೂದೆ 2025 ಅನ್ವಯ ಸದರಿ ಕಾಯ್ದೆ ಉಲ್ಲಂಘನೆಯಾಗದ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗುವುದು ತಪ್ಪಿದ್ದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಹೌದು. ಸಿಗ್ನೇಚರ್ ಇಲ್ಲಿದೆ. ರಾಜ್ಯಪಾಲರು ಅಪ್ರೂವಲ್ ಕೊಟ್ಟಿದ್ದಾರಾ? ಇಲ್ಲ. ಅಷ್ಟುಗಳು- ಈ ರೀತಿ ಅಷ್ಟುಗಳು ಮಾಡಿದ್ದಾಗಿದ್ದಲ್ಲಿ You have to see this. ಹೌದು. ನೀವು ಇದನ್ನ ನೋಡ್ಬೇಕು. ನಾನು ಹೇಗಿದು? ನೋಡ್ತಿದ್ದೀನಿ. No. ಇಲ್ಲ. This is the misuse of the law. ಸ್ವಾತಿ, Let me tell you. ಸ್ವಾತಿ, This is the misuse of the law. ಸ್ವಾತಿ, ಸ್ವಾತಿ. ಕಾಂಗ್ರೆಸ್ What ಮುಖವಾಡ is your- ಕಾನೂನು ಮುಖವಾಡ ಹಾಗಿದ್ರೆ ಅಂತ ಏನ್ ಕಾಂಗ್ರೆಸ್ ಗೊತ್ತಾ? ಪಕ್ಷ ಕಾನೂನು ಏನ್ ಮುಖವಾಡ ಮಾಡಕ್ ಅಂತ ಇದೆ. ಹೊರಟಿದ್ದೀರಾ? ಸ್ವಾತಿ, ಅಲ್ಲಿ ವಿಕಾಸ್ ಭಯದ ಆಡಳಿತ ಸ್ವಾತಿ, ಆಗಿದೆ. ಮಾತಾಡ್ಸಿ, ಸ್ವಾತಿ, ನಾಲ್ಕು ಜನ ಕೊಲೆ ಕಾನೂನನ್ನ ಮಾಡಿ, ನಾನು ಬೇಡ ಅಂತ ಆಮೇಲೆ ಹೇಳಲ್ಲ. ಆಡಳಿತ ಶುರುವಾಗಿದೆ. ಭಯದ ಆಡಳಿತ ಇದು. ಅವ್ರಿಗೆ ಭಯದ ಆಡಳಿತ ಇದು. ಭಯದ ಆಡಳಿತ ಇದು. ದಬ್ಬಾಳಿಕೆ ಇದು. ಭಯದ ಆಡಳಿತ, ದಬ್ಬಾಳಿಕೆ. ಅದ್ರ ಮೇಲೆ ಕಾನೂನು ಮುಖವಾಡ ಇದು. ಚುನಾವಣೆ ಮಾಡಿ, ಕಾನೂನು ಮುಖವಾಡ. ಚುನಾವಣೆ ಮಾಡಿ, ಭಯ ಆಡಳಿತ ಇದು. ಚುನಾವಣೆ ಮಾಡಿ ಗೆದ್ಕೊಂಡು ಹೋಗೋದು. ಭಯದ ಆಡಳಿತ ಶುರುವಾಗಿದೆ. ಕಾನೂನು ಮುಖವಾಡ ಇದು. ದಬ್ಬಾಳಿಕೆ ಇದು. ದಬ್ಬಾಳಿಕೆ ಮೇಡಮ್ ಇದು. 7 ಕೋಟಿ ಜನ ಬಗ್ಗೆ ಮಾಡ್ತಾರೆ. ದಬ್ಬಾಳಿಕೆ ಇದು. ಕಾನೂನು ಮುಖವಾಡ ತಗೊಂತ ಇದ್ದಾರೆ ಇವರು. ಅಸಹಾಯಕ ಕಾಂಗ್ರೆಸ್ ಪಕ್ಷ, ಅಸಹಾಯಕರು, ಅಸಹಾಯಕ ಪಕ್ಷ ಕಾನೂನು ಮುಖವಾಡ ತರಿಸ್ತಾ ಇದೆ ಇವತ್ತು. ಕಾನೂನು ಮುಖವಾಡ. ಟೆಕ್ನಿಕಲಿ ನಾನು ಮಾತಾಡ್ತಾ ಇದ್ದೀನಿ. ಭಯದ ಆಡಳಿತ ಶುರುವಾಗಿದೆ ನಿಮಗೆ. ವಾಪಸ್ ಕಳಿಸ್ಬೇಕು. ಭಯದ ಆಡಳಿತ ಶುರುವಾಗಿದೆ ನಿಮಗೆ. ಭಯದ ಆಡಳಿತ ಶುರುವಾಗಿದೆ ನಿಮಗೆ. ಭಯದ ಆಡಳಿತ ಶುರುವಾಗಿದೆ ನಿಮಗೆ. ಭಯದ ಆಡಳಿತ ಶುರುವಾಗಿದೆ. ಭಯದ ಆಡಳಿತ ಶುರುವಾಗಿದೆ. ಭಯದ ಆಡಳಿತ ಶುರುವಾಗಿದೆ. ಕಾನೂನು ಮುಖವಾಡ, ಕಾನೂನು ಮುಖವಾಡಕ್ಕೆ ಹೋಗ್ತಾ ಇದ್ದೀರಿ ನೀವು. ಇವತ್ತು ಅಭಿವೃದ್ಧಿ ಶೂನ್ಯ ಮಾಡಿ ಕಾನೂನು ಮುಖವಾಡ ನಿಮ್ದು. ಸ್ವಾತಿ, ವಾಸ್ತವ ಮಾತಾಡೋಣ. Governance issue ಆಗಿದೆ. ವಾಸ್ತವ ಮಾತಾಡೋಣ. ಸ್ವಾತಿ, ವಾಸ್ತವ ಮಾತಾಡೋಣ. ರಾಜ್ಯದಲ್ಲಿ ಕೊಲೆ, ಸುಲಿಗೆ, ಅತ್ಯಾಚಾರ, ಹಗಲುದರೋಡೆ, ಕಳ್ಳತನ ನಿರಂತರವಾಗಿ ಆಗ್ತಾ ಇದೆ. ಯಾಕೆ ಅಂದ್ರೆ ಬೆಲೆ ಹೆಚ್ಚಾಗಿದೆ, ಜನರು ಬದುಕಲು ಕಷ್ಟ ಆಗ್ತಿದೆ. ಇಂಥ ಸಂದರ್ಭದಲ್ಲಿ ರಾಜ್ಯದ ಜನ ಆಕ್ರೋಶ ಭರಿತರಾಗಿ ಮಾತಾಡ್ಬಿಟ್ರೆ ಅದು ದ್ವೇಷ ಭಾಷಣ ಮಾತಾಡೋದು ಅಪರಾಧ. ಆಗೋಗುತ್ತೆ. ಪಾರ್ಟೀಸ್ ಬಿಟ್ಬಿಡ್ತೀನಿ, ಸಂಘಟನೆಗಳನ್ನ ಬಿಟ್ಬಿಡ್ತೀನಿ, ಆ ದೊಡ್ಡ ನಾಯಕರನ್ನ ಬಿಟ್ಬಿಡ್ತೀನಿ. ಕುತ್ಕೊಳ್ರಿ ಸುಮ್ನೆ. ಜನ ಭಯದ ಆಡಳಿತ ಶುರುವಾಗಿದೆ ನಿಮಗೆ. ಅಲ್ಲಲ್ಲಲ್ಲ. ನೀವು ಕಂಡಿದ್ದೀರಿ, ಕುತ್ಕೊಳ್ರಿ. ಕಾನೂನು ಮುಖವಾಡ ಇವತ್ತು ನೀವು ಹೋಗ್ತಾ ಇರೋದು. ಕಾನೂನು ರಕ್ಷಣೆ ಹೋಗ್ತಾ ಇದ್ದಾರೆ. ಅಭಿವೃದ್ಧಿ ಶೂನ್ಯವಾಗಿ, ಅಸಹಾಯಕವಾಗಿ ಕಾನೂನು ರಕ್ಷಣೆ ಹೋಗ್ತಾ ಇದೆ ಸರ್ಕಾರ. ಆಡಳಿತ ಭಯ ಸ್ಟಾರ್ಟ್ ಆಗಿದೆ ಸರ್ಕಾರಕ್ಕೆ. ಕಾಂಗ್ರೆಸ್ ಪಕ್ಷಕ್ಕೆ ಆಡಳಿತ ಭಯ ಸ್ಟಾರ್ಟ್ ಆಗಿದೆ. ಕಾನೂನು ರಕ್ಷಣೆ ಹೋಗ್ತಾ ಇದೆ ಇವತ್ತು. ಕಾನೂನು ರಕ್ಷಣೆ ಹೋಗ್ತಾ ಇದೆ. ಯಾಕಂದ್ರೆ ಅಭಿವೃದ್ಧಿ ಶೂನ್ಯ, ಅಭಿವೃದ್ಧಿ ಶೂನ್ಯ ಮಾಡಿ ಕಾನೂನು ರಕ್ಷಣೆ ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಇದೆ. ಭಯದ ಆಡಳಿತ, ಭಯದ ಆಡಳಿತ, ಕಾಂಗ್ರೆಸ್ ಭ್ರಷ್ಟ ಸರ್ಕಾರ, ಕಾಂಗ್ರೆಸ್ ಭ್ರಷ್ಟ ಸರ್ಕಾರ. ನಾರಾ ಭರತ್ ರೆಡ್ಡಿ ಮಾಡಿದ್ದನ್ನ ವಿಶೇಷ ಪ್ರಕರಣ ಅಂತ ಪರಿಗಣಿಸೋದಾದ್ರೆ ಜನರ ಭಯದ ಆಡಳಿತ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಭಯದ ಆಡಳಿತ ಶುರುವಾಗಿದೆ. ವಿಚಾರ ಹೇಳ್ತಾ ಇದ್ದೀನಿ. ಕಾನೂನು ಮುಖವಾಡ. ಧಾರ್ಮಿಕವಾಗಿ ನಡೆಯುವಂತಹ ಯಾತ್ರೆಗಳಿಗೆ I'm not talking about this, Diversion. ಪೊಲೀಸ್ No. ಆಡಳಿತದ ಭಯ ಇದು. ಕೋಮು ಬಿಟ್ಟು ಬಿಡೋಣ ಸ್ವಾತಿ. ಕೋಮು ಬಿಟ್ಟು ಇವತ್ತು ಬಿಡೋಣ. ಹೋರಾಟಗಳು, ದಲಿತ ಪರ ಹೋರಾಟಗಳು, ಪ್ರಗತಿಪರ ಹೋರಾಟಗಳು, ಜನರ ಹತ್ತಿಕ್ತಾರೆ. ಹತ್ತಿಕ್ಕುವಂತ ಪ್ರಯತ್ನ ನಿಮ್ದು. ಧಾರ್ಮಿಕತೆ ಪಕ್ಕಕ್ಕೆ ಕನ್ನಡಿಗರು ಬಿಡೋಣ. ಪ್ರತಿಷ್ಠಿಸ್ತಾ ಇರೋದು ಇದು. ಧಾರ್ಮಿಕತೆ ಬೇಡ. ಇವತ್ತು ದೇಶ ಕಟ್ಟಲು ಇವ್ರು ಮಾತಾಡ್ತಿರೋದು ಇವ್ರು ಬರೋಣ. ಇವತ್ತು ಮೇಡಮ್ ಒಂದೇ ನಿಮಿಷ. ವಾಟಾಳ್ ನಾಗರಾಜ್ ಅವರು ಎಷ್ಟು ಸರಿ ಜೈಲಿಗೆ ಹೋಗಿದ್ದಾರೆ ಮೇಡಮ್? ವಾಟಾಳ್ ನಾಗರಾಜ್ ಅವರು ಎಷ್ಟು ಸರಿ ಜೈಲಿಗೆ ಹೋಗಿದ್ದಾರೆ? ಇವತ್ತು ಕೋಮು ಒಂದೇ ಸಬ್ಜೆಕ್ಟ್ ಅಲ್ಲ ಸ್ವಾತಿ. ಈ ರಾಜ್ಯದಲ್ಲಿ ವಾಟಾಳ್ ನಾಗರಾಜ್ ಅವರು ಕನ್ನಡ ಪರ ಹೋರಾಟಗಳಿದ್ದಾರೆ, ದಲಿತರ ಹೋರಾಟಗಳಿದ್ದಾರೆ, ಕೈಲಾಗದವರ ಹೋರಾಟ ಇದೆ, ಆಸಾಮಿಗಳ ಕಾರ್ಯಕರ್ತರ ಹೋರಾಟ ಇದೆ, ಒಂದಲ್ಲ ಅಲ್ಲ, ಬೇಕಾದಷ್ಟು ಹೋರಾಟಗಳಿದ್ದಾವೆ. ಅವ್ರನ್ನೆಲ್ಲ ಕಾನೂನಿಗೆ ತರ್ತೀರಾ ನೀವು? ಅವರ ಆಕ್ರೋಶವನ್ನು ಕಾನೂನಿಗೆ ತರ್ತೀರಾ ನೀವು? ಆಡಳಿತದ ಭಯದ ವಾತಾವರಣ ಶುರುವಾಗಿದೆ. ಛೇ, ಅದೆಲ್ಲ ಆಡಳಿತದ ವಿಷಯ ಭಯ ಇದು. ಮಾತಾಡ್ತಿರೋದು. ಮುಂಜಾಗ್ರತೆ. ನಾನ್ ಕೇಳೋ ಪ್ರಶ್ನೆ ನಾನು ಇಲ್ಲಿ ಸುತ್ತಾಡ್ತಿಲ್ಲ, ತಯಾರಿಲ್ಲ ಅನ್ನೋದಿದ್ದೀರಾ ಇದು? ಸರ್ಕಾರದ ವಿರುದ್ಧ ಹೋರಾಟ ಇದೆಲ್ಲ ನಂದು ವಿಷಯ. ಇದೆಲ್ಲ ನಂದು ವಿಷಯ. ನಾರಾಯಣಗೌಡರು ಎಷ್ಟು ಕೇಸ್ ಇದಾವೆ ಹೋರಾಟದಲ್ಲಿ? ವಾಟಾಳ್ ನಾಗರಾಜ್ ಬಗ್ಗೆ ಎಷ್ಟು ಕೇಸ್ ಇದಾವೆ? ಅಂದ್ರೆ ಕಾನೂನು ಇದೆಯಲ್ಲ ಇಲ್ಲಿ? ಅವ್ರು ಮಾಡಿದ ಹೋರಾಟ, ಪ್ರತಿಯೊಂದು ಹೋರಾಟ ಕಾನೂನು ವಿರುದ್ಧ ಇದೆ, ಶಿಕ್ಷೆ ಆಗಿದೆ, ಕೋರ್ಟ್ ಆಗಿದೆ, ಕೇಸ್ ಇದಾವೆ. ನಾರಾ ಭರತ್ ರೆಡ್ಡಿ ವಿಷಯ ಕೇಳಿದ್ರೆ ಅದನ್ನ ಬೇರೆ ಪ್ರಕರಣ ಅಂತ ಪರಿಗಣಿಸ್ತಾರೆ. ಇವತ್ತು ರಾಜ್ಯದ ಜನ ತಮ್ಮ ಆಕ್ರೋಶವನ್ನ ಹೊರಹಾಕೋದಕ್ಕೆ ಆಕ್ರೋಶ ಭರಿತ ಮಾತು ನಾಲ್ಗೆ ಹರಿಬಿಟ್ರೆ ಅವ್ರನ್ನೇ ಕಾನೂನೊಳಗೆ ಬರ್ತಾರಲ್ಲ. ರಾಷ್ಟ್ರಪತಿಗಳು ಒಂದೇ ಒಂದು ನಿಮಿಷ ಕೇಳಿ. ಇವತ್ತು ಇಲ್ಲಿ ಕನ್ನಡ ರಾಜ್ಯದಲ್ಲಿ ಕನ್ನಡಿಗರ ಹೋರಾಟ ಮಾಡಿದಾಗ ಕಾನೂನು ವಿರುದ್ಧ ಆದಾಗ ಎಷ್ಟು ಕೇಸ್ಗಳಾಗಿದೆ ಮೇಡಮ್ ಇಲ್ಲಿ ಕನ್ನಡಿಗರ ಮೇಲೆ? ಇದೇ ಕನ್ನಡ ಚಳುವಳಿ ವಾಟಾಳ್ ನಾಗರಾಜ್ ಅವರು ರಾಜ್ಯದ ವಿರುದ್ಧ ಮಾತಾಡಿದಾಗ ಎಷ್ಟು ಕೇಸ್ಗಳಾಗಿದ್ರೆ ನೀವು? ಕಾನೂನು ಇದೆ ಅಲ್ವಾ? ಹೊಸ ಕಾನೂನು ಯಾಕೆ ತರ್ತಾ ಇದ್ರೆ ನೀವು? ಅಂದ್ರೆ ನಿಮ್ಮ ಆಡಳಿತ ಭಯ ಶುರುವಾಗಿದೆ, ಕಾನೂನು
ರಕ್ಷಣೆಗೆ ಹೋಗ್ತಾ Why is he ಇದ್ದೀವಿ. making a ಕಾನೂನು political issue? I ಯಾವುದೇ want ತರ to ರಕ್ಷಣೆ understand ಪಡ್ಕೊಂತ ಇದೆ ಅಷ್ಟೇ. At any cost, ಇದು I want to ಆಡಳಿತ ಭಯದ understand ಶುರು ಅಷ್ಟೇ. ಇದು Why is he ಆಡಳಿತಕ್ಕೆ making ಬಂದಿರೋ this a ಭಯ, political issue? ಆಡಳಿತಕ್ಕೆ ಬಂದಿರೋ ಭಯ. ಇದು ಕಾನೂನು ರಕ್ಷಣೆ ಹೋಗ್ತಾರೆ ಮುಖವಾಡ ಹಾಕಂತ ಯಾವ ಇದ್ದಾರೆ. ಆಡಳಿತಕ್ಕೆ ಇವತ್ತು ಬಂದಿರೋ ಭಯ ರೀ? ಎಲ್ಲಾ ಯಾವ ಕಾನೂನುಗಳಿದ್ರೆ ಆಡಳಿತಕ್ಕೆ ಕೂಡ ಬಂದಿರೋ ಭಯ? ಇವರು ಡೈವರ್ಷನ್ ನಮಗೆ ಪಾಲಿಟಿಕ್ಸ್ ಯಾವ ಆಗ್ತಾ ಭಯ ಇದೆ. ಇಲ್ಲ. ನಿಮ್ಮ ಇವತ್ತು ಕುಮಾರಸ್ವಾಮಿ ಸತ್ಯ ಅಂತಾರೆ ಹೇಳಿದ್ರೆ ಭಯ ಎಫ್ಐಆರ್, ಇಲ್ಲ. ಸರ್ಕಾರ ವಿರುದ್ಧ ಮಾತಾಡಿದ್ರೆ ಎಫ್ಐಆರ್, ಸತ್ಯ ಹೇಳಂಗೆ ಇಲ್ಲ ನಾವು. ಸರ್ಕಾರ ವಿರುದ್ಧ ಮಾತಾಡಿದ್ರೆ ಎಫ್ಐಆರ್. ಈ ರೀತಿಯಾದ ಕಾನೂನಿಂದ ನೀವು ಜನನ ಕಟ್ಟಾಗಕ್ಕಾಗಲ್ಲ, ಕನ್ನಡಿಗರನ್ನ ಕಟ್ಟಾಗಕ್ಕಾಗಲ್ಲ. ಕನ್ನಡ ನಾಡಿನ ಜನ ಬುದ್ಧಿವಂತಿದ್ದಾರೆ, ಕನ್ನಡ ನಾಡಿನ ಜನ ಬುದ್ಧಿವಂತಿದ್ದಾರೆ. ನಿಮ್ಮ ಒಂದು ಮುಖವಾಡವನ್ನು ಕಳಿಸ್ತಾರೆ, ನಿಮ್ಮನ್ನ ತಿರಸ್ಕಾರ ಮಾಡ್ತಾರೆ. ಇದು ಕಾಂಗ್ರೆಸ್ ಪಕ್ಷದ ಕೊನೆ ಮಳ ಇದು. ಕಾಂಗ್ರೆಸ್ ಪಕ್ಷದ ಕೊನೆ ಮಳ ಇದು. ಕಾಂಗ್ರೆಸ್ ಪಕ್ಷದ ಕೊನೆ ಮಳ ಇದು. ಈ ಸರ್ಕಾರ ಇನ್ಯಾವತ್ತು ಕಾಂಗ್ರೆಸ್ ಬರಲ್ಲ. ಆಯ್ತಾಯ್ತು, leave it. ರಾಜ್ಯದಲ್ಲಿ ಬರಲ್ಲ. ರಾಜ್ಯ ಜನ ನೋಡ್ತಾ ಇದ್ದಾರೆ. ಆಯ್ತಾಯ್ತು, ಗಾಡಿ ನೋಡಿ, ಸಂವಿಧಾನ ಕೊಟ್ಟಿರುವಂತಹ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೇನು ಅನ್ನೋದು ಜನಕ್ಕೆ ಗೊತ್ತಿದೆ. ಅಟ್ ದ ಸೇಮ್ ಟೈಮ್ ದ್ವೇಷ ಭಾಷಣ ಅಂದರೆ ಏನು ಅನ್ನೋದು ಕೂಡ ಜನರಿಗೆ ಗೊತ್ತಿದೆ. ಅದನ್ನು ನಾವು ವಿಶೇಷವಾಗಿ ಅರ್ಥ ಮಾಡಿಸೋದು ಬೇಡ. ಇದರಲ್ಲಿರುವಂತಹ ಡಿಫರೆನ್ಸ್, ಇದರಲ್ಲಿರುವಂತಹ ಅರ್ಥಗಳನ್ನು ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದು ಒಂದು ಭಾಗ. ಆದರೆ ಇವತ್ತು ದ್ವೇಷ ಭಾಷಣ ಅಂದಾಗ ಕರ್ನಾಟಕ ಕಾಂಗ್ರೆಸ್ನ ಒಬ್ಬ ಶಾಸಕ ನಾರಾ ಭರತ್ ರೆಡ್ಡಿಯವರು ಆಡಿದಂತಹ ಮಾತುಗಳನ್ನು ವಿಶೇಷ ಪ್ರಕರಣ ಅಂತ ಪರಿಗಣಿಸೋದಾದರೆ, ರಾಜ್ಯದ ಜನ ನೊಂದು ಬೆಂದು ದಲಿತ ಸಂಘಟನೆಗಳ ಹೋರಾಟ ಇದೆ, ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡದವರ ಹೋರಾಟ ಇದೆ, ಕನ್ನಡ ಪರ ಹೋರಾಟಗಳಿದ್ದಾವೆ, ರೈತರ ಹೋರಾಟ ಇದೆ, ಆಶಾ ಅಂಗನವಾಡಿಯ ಕಾರ್ಯಕರ್ತ ಹೋರಾಟ ಇದೆ. ಇಂಥ ಹಲವಾರು ಹೋರಾಟದಲ್ಲಿ ನಾಲಿಗೆ ಹರಿಬಿಟ್ಟು ಆಕ್ರೋಶದ ನುಡಿಗಳನ್ನು ಒಂದು ಪಕ್ಷ ಆಡಿದ್ರು ಅನ್ನೋದಾದರೆ ಅದು ದ್ವೇಷಭರಿತವೇ ಆಗಿದ್ದರೆ ಅವ್ರನ್ನ ಏನು ಪರಿಗಣಿಸ್ತಾರೆ, ಹೆಂಗೆ ನೋಡ್ತಾರೆ? ಈ ದ್ವೇಷ ಭಾಷಣದೊಳಗೆ ಅವರು ಬರುತ್ತಾರೆ ಅಲ್ವಾ? ಹಾಗಾಗಿ ಈ ಒಂದು ಕಾನೂನು ಯಾವ ಅಡಿಯಲ್ಲಿ ಇದಕ್ಕೆ ರಾಷ್ಟ್ರಪತಿಗಳು ಸಹಿ ಹಾಕಿಲ್ಲ ಅನ್ನೋದಾದರೆ ಮುಂದೇನಾಗುತ್ತೆ, ಕಾನೂನಿನ ತೊಡಕುಗಳೇನು, ಇದೆಲ್ಲವನ್ನು ಕೂಡ ನಾವು ಡೀಟೇಲಾಗಿ ನೋಡ್ತಾ ಹೋಗಬೇಕಾಗತ್ತೆ. ನೋಡೋಣ ಹಾಗಾದರೆ ಮುಂದೇನಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.